ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನಾನು ಈಗ ಒಂದು ಹಾಡನ್ನು ಪ್ಲೇ ಮಾಡುತ್ತೇನೆ. ಆ ಹಾಡನ್ನು ತಾವೆಲ್ಲರೂ ಕೂಡ ಗಮನವಿಟ್ಟು ಕೇಳಿಬಿಟ್ಟು ಆ ಹಾಡಿನ ಸಂದೇಶ ಏನು ಅನ್ನೋದನ್ನ ತಾವು ತಿಳಿಸ್ಬೇಕು. ಈಗ ಹಾಡನ್ನ ಆಲಿಸ್ತಿರಲ್ವಾ? ಓಕೆ, ಹಾಡನ್ನ ಕೇಳಿ. ಕೇಳುತ್ತಿರಲಿಲ್ಲ
ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ಮುಡ್ನಾಗೂಡು ಚಿನ್ನಸ್ವಾಮಿ ಅವರು ಬರೆದಿರುವಂತಹ ನಾನೊಂದು ಮರವಾಗಿದ್ದರೆ ಅನ್ನುವಂತಹ ಹಾಡನ್ನ ಆಲಿಸಿದ್ರಲ್ಲ. ಈ ಹಾಡಿನ ಸಂದೇಶವೇನು? ಯಾರು ಹೇಳ್ತೀರಿ? ಕೈ ಎತ್ತಿ. ಈ ಹಾಡಿನ ಸಂದೇಶವೇನು? ಈ ಹಾಡಿನ ಸಂದೇಶ ಏನು? ಇದುವರೆಗೂ ಈ ಹಾಡನ್ನ ಕೇಳಿದ್ರಿ. ಈ ಹಾಡಿನ ಸಂದೇಶ ಏನ್ ಹೇಳುತ್ತೆ? ಒಬ್ಬರೇ ಅಂತೇಳಿ ಜಾತೀಯತೆಯ ಬಗ್ಗೆ ತಿಳಿಸಿಕೊಡುತ್ತೆ. ಹೌದಾ? ಮತ್ತೆ ಜಾತೀಯತೆ ಅನ್ನೋದು ಒಂದಾಯ್ತು. ಕವಿ ಹೇಳ್ತಾನೆ, ನಾನು ಮನುಷ್ಯನಾಗಿ ಹುಟ್ಟುವುದಕ್ಕಿಂತ ಮೊದಲು ಮರವಾಗಿ ಹುಟ್ಟಿದ್ದರೆ ನಾನು ಹೆಚ್ಚು ಚೆನ್ನಾಗಿರ್ತಿತ್ತು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಒಂದನೇದು ಜಾತೀಯತೆ ಅನ್ನೋದು ಸರಿಯಾದ ಉತ್ತರ. ಮತ್ತೆ ಭೇದ ಭಾವ ಎರಡನೇ ಉತ್ತರ ಸರಿಯಾದ ರೀತಿಯಲ್ಲಿ. ಮತ್ತೆ ಭೇದ ಭಾವ, ಜಾತೀಯತೆ, ಮತ್ತೆ ಆಲೋಚನೆ ಮಾಡಿ ಹೇಳ್ರಿ. ಮತ್ತೆ ಇನ್ನೊಂದು ಹೇಳ, ಮೇಲು ಕೀಳು ಅನ್ನುವಂತಹ ಮನೋಭಾವನೆ ಇದೆ. ಹೌದೇನ್ರಿ ಸರ್? ಹಾಗಾದ್ರೆ ಈಗ ಸಮಾಜದಲ್ಲಿ ಏನಿದೆ ಅಂತ ನಂಗಾಯ್ತು? ಮೇಲು ಕೀಳು, ಬಡವ ಶ್ರೀಮಂತ, ತಾರತಮ್ಯ ಅಂತಕ್ಕಂಥದ್ದು ಕೂಡ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಈ ಒಂದು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಒಡೆದೋಡಿಸಿ ಇವತ್ತು ಸಮಾಜದಲ್ಲಿ ಒಳ್ಳೆಯ ಭಾವನೆ ಬರಬೇಕಪ್ಪ ಅಂದ್ರೆ ನಾವು ಏನ್ ಮಾಡಬೇಕು? ನಮ್ಮಲ್ಲಿ ಯಾವ ಭಾವನೆಗಳು ಬರಬೇಕು? ಏನೋ ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆ ಬರಬೇಕು. ಒಂದೇ ಅನ್ನುವಂತ ಮನೋಭಾವ ಅಂದ್ರೆ ಏನು? ಏನೋ ಒಗ್ಗಟ್ಟಿನ ಮನೋಭಾವನೆ ಬರಬೇಕು. ನಾವೆಲ್ಲರೂ ಒಂದು ಅಂತ ಏನ್ ಬರುತ್ತೆ ಇಲ್ಲಿ? ಒಗ್ಗಟ್ಟು. ಗಣಿತದಲ್ಲಿ ಎರಡು ಸಮಚಿಹ್ನೆಗಳು ಬರ್ತದೆ, ಅದಕ್ಕೇನಂತೀವಿ ನಾವು? ಕರೆಕ್ಟ್ ಹೇಳ್ರಿ. ಈಕ್ವಲ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಈಕ್ವಲ್ ಅಂದ್ರೆ ಕನ್ನಡದಲ್ಲಿ ಏನು? ಸಮಾನತೆ ಅಂತ ಹೇಳಿಬಿಟ್ಟು ಬರುತ್ತೆ. ಹಾಗಾದ್ರೆ ನಮ್ಮಲ್ಲಿ ಏನಿರಬೇಕು? ಸಮಾನತೆ ಬರಬೇಕು. ಅಸಮಾನತೆ ಹೋಗಿ ಸಮಾನತೆ ಬಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನೆಲೆಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಸಮಾನತೆಯನ್ನ ತರಲಿಕ್ಕಾಗಿ, ಶಾಂತಿಯನ್ನ ಮೂಡಿಸಲಿಕ್ಕಾಗಿ ಅನೇಕ ಮಹನೀಯರು ಹೋರಾಟವನ್ನ ಮಾಡಿದ್ದಾರೆ. ಆ ಶಾಂತಿ ಮತ್ತು ಸಮಾನತೆಗಾಗಿ ಹೋರಾಟವನ್ನ ಮಾಡಿರ್ತಕ್ಕಂಥ ಮಹನೀಯರುಗಳ ಹೆಸರನ್ನ ಹೇಳ್ತೀರಾ? ಸಮಾನತೆಗಾಗಿ ಹೋರಾಟವನ್ನ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮತ್ತೆ ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ಸಮಾನತೆಗಾಗಿ ಇವರೇ ಹೋರಾಡಿರೋದು ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮತ್ತೆ ಮತ್ತೆ ಯಾರಪ್ಪ ಅಂತಂತಂದ್ರೆ ಇಲ್ಲಿ ದೇವನೂರು ಮಹಾದೇವ ಅಂತಕ್ಕಂಥ, ಬುದ್ಧ ಅಂತಕ್ಕಂಥ, ಬಸವಣ್ಣನವರು, ಅಂಬೇಡ್ಕರ್ ಅವರು, ಇವರೆಲ್ಲರೂ ಕೂಡ ಸಮಾನತೆಗಾಗಿ ಮತ್ತು ಶಾಂತಿಗಾಗಿ ಹೋರಾಡಿರ್ತಕ್ಕಂಥದ್ದು. ಅರ್ಥಾಯ್ತಾ ಮಕ್ಕಳೇ? ಸಮಾನತೆ ಮತ್ತು ಶಾಂತಿಗಾಗಿ ಹೋರಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಎರಡನೇದು ಸಮಾಜವಾದದ ಸಮಾಜ ಸುಧಾರಕರಾಗಿರ್ತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಮಹಾತ್ಮ ಯಾರು? ಮಹಾತ್ಮ ಗಾಂಧೀಜಿ. ಇವರೆಲ್ಲರೂ ಕೂಡ ಯಾವುದಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ? ಸಮಾನತೆಗಾಗಿ ಮತ್ತು ಶಾಂತಿಗಾಗಿ ಹೋರಾಟವನ್ನ ಮಾಡಿದ್ದಾರೆ. ಓಕೆನಾ? ಅದೇ ರೀತಿ ಸಮಾನತೆಯನ್ನ ಕುರಿತು ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥ ಅನೇಕ ಕವಿಗಳು ಇದ್ದಾರೆ. ಯಾರ್ಯಾರು? ಸಮಾನತೆಯನ್ನ ಕುರಿತು ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕವಿಗಳು ಇದ್ದಾರೆ. ಯಾರ್ಯಾರು? ಸಮಾನತೆಯನ್ನ ತರಲಿಕ್ಕಾಗಿನೇ ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕವಿಗಳು
ಗೊತ್ತಿಲ್ವಾ? ರಾಷ್ಟ್ರಕವಿ ಯಾರು? ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನ ನೀಡಿದ್ದಾರೆ. ವಿಶ್ವವೇ ಒಂದು ಕುಟುಂಬ, ಅದರಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಸಹೋದರರು ಅನ್ನುವಂತಹ ಮನೋಭಾವನೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಮನುಜ ಮತ ವಿಶ್ವಪಥ ಅಂತೇಳಿ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನ ನೀಡಿರ್ತಕ್ಕಂಥವರು. ಅದೇ ರೀತಿನೇ ಮತ್ತೊಬ್ಬ ವ್ಯಕ್ತಿ ಸಮಾನತೆಗಾಗಿ ಇದನ್ನ ಮಾಡಿರ್ತಕ್ಕಂಥವ್ರು ದಲಿತ ಕವಿ. ಯಾರು? ಕನ್ನಡ ಸಾಹಿತ್ಯದಲ್ಲಿ ಯಾರನ್ನ ದಲಿತ ಕವಿ ಅಂತ ಹೇಳಿ ಕರಿತೀವಿ? ಸಿದ್ಧಲಿಂಗಯ್ಯ ಅಂತ ಹೇಳಿ ಕರಿತೀವಿ. ಸಿದ್ಧಲಿಂಗಯ್ಯನವರು ಕೂಡ ದೇವನೂರು ಮಹಾದೇವ ಅವರು, ಮುಡ್ನಾಕೋಡು ಚಿನ್ನಸ್ವಾಮಿ ಅವರು ಮತ್ತು ಕನ್ನಡದ ಆದಿಕವಿ ಯಾರು? ಕನ್ನಡದ ಆದಿಕವಿ ಯಾರು? ಪಂಪನು ಕೂಡ ಮಾನವ ಕುಲ ತಾನೊಂದೇ ಒಲಂ ಅಂತ. ದಾಸರಲ್ಲಿ ಕನಕದಾಸರು ಕೂಡ ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯದೇನಾದರೂ ಅಲ್ಲಿದ ಅಂತ ಹೇಳಿಬಿಟ್ಟು ಇವರೆಲ್ಲರೂ ಕೂಡ ಸಮಾನತೆಗಾಗಿ ಹೋರಾಟವನ್ನ ಮಾಡಿದ್ದಾರೆ ಮತ್ತು ಸಮಾನತೆಯನ್ನ ಮೂಲಿಕಾಗಿನ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಅಂತಹ ಒಂದು ಸಮಾನತೆಯನ್ನ ಪ್ರತಿಬಿಂಬಿಸುವಂತಹ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ, ತಾವೆಲ್ಲರೂ ಕೇಳ್ತೀರಾ? ಓಕೆ. ಅದು ಯಾವ್ದಪ್ಪ ಅಂದ್ರೆ ಕುಂ ವೀರಭದ್ರಪ್ಪ ಅವರು ಬರೆದಿರುವಂತಹ ಕೊಟ್ರೇಶಿ ಕನಸು ಅನ್ನುವಂತಹ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ. ಏನಪ್ಪಾ ಅಂತಂದ್ರೆ ಕತೆ, ಒಂದು ಊರಿನಲ್ಲಿ ಕೆಳಜಾತಿಗೆ ಸೇರಿರ್ತಕ್ಕಂಥ ಕೊಟ್ರ ಎಂಬ ಹುಡುಗನಿದ್ದ. ಅವನು ಬಹಳ ಬುದ್ಧಿವಂತ ಮತ್ತು ಹುರುಪಿನ ಹುಡುಗನಾಗಿದ್ದ. ಅವನ ಬುದ್ಧಿವಂತಿಕೆಯನ್ನ, ಅವನ ಹುಡುಕತನವನ್ನ ನೋಡಿಬಿಟ್ಟು ಗ್ರಾಮದ ಮೇಲ್ಜಾತಿಯ ಎಲ್ಲ ಜನರು ಕೂಡ ಅವನನ್ನ ಏನ್ ಮಾಡ್ತಾ ಇದ್ರು? ತುಂಬಾ ಇಷ್ಟಪಡ್ತಾ ಇದ್ರು, ಪ್ರೀತಿಸ್ತಾ ಇದ್ರು. ಅವನನ್ನ ಏನ್ ಮಾಡ್ತಾ ಇದ್ರು? ಹೊಗಳ್ತಾ ಇದ್ರು. ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದ ಕೆಳಜಾತಿಯ ಹುಡುಗ ಯಾರು? ಕೊಟ್ರೇಶಿ ಅನ್ನತಕ್ಕಂಥವ್ನು. ಹೀಗೆ ಅವನು ಒಂದ್ಸಲ ಏನ್ ಮಾಡ್ತಾನಪ್ಪ ಅಂದ್ರೆ 7ನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿ ಇಡೀ ಹಳ್ಳಿಗೆ ಕೀರ್ತಿಯನ್ನು ತರುತ್ತಾನೆ. ಕೊಟ್ರೇಶಿ ಎಷ್ಟನೇ ತರಗತಿ ಪರೀಕ್ಷೆ ಪಾಸ್ ಆದಪ್ಪ? ಅವಾಗ ಕೆಳವರ್ಗದಲ್ಲಿ ಜನಿಸಿರ್ತಕ್ಕಂತ ಒಬ್ಬ ಹುಡುಗ ಇವತ್ತು ಇಡೀ ಹಳ್ಳಿಗೆ ಕೀರ್ತಿಯನ್ನ ತಂದನಪ್ಪ ಅಂದ್ರೆ ನಾವು ಕೆಳ ಸಮುದಾಯದವರು ಮತ್ತು ತಂದೆ ತಾಯಿಗಳು ಸೇರ್ಕೊಂಡು ಬಿಟ್ಟು ಒಂದು ಸಂಭ್ರಮವನ್ನ ಆಚರಿಸೋಣ ಅಂತ ಹೇಳಿಬಿಟ್ಟು ಸಂಭ್ರಮವನ್ನ ಆಚರಿಸ್ಕೊತಾರೆ. 7ನೇ ತರಗತಿ ಅವ್ರ ಪಬ್ಲಿಕ್ ಪರೀಕ್ಷೆ ಪಾಸ್ ಆದ ಮನೆಯೊಳಗೆ ಏನ್ ಮಾಡ್ತಾ ಇದ್ರು? ಹೋಳಿಗೆ ಶಿಕಾಣಿ ಊಟವನ್ನ ಮಾಡ. ಹಂಗೆ ಇವರು ಕೂಡ ಕೆಳ ಸಮುದಾಯದವರು ಸೇರ್ಕೊಂಡು ಏನ್ ಮಾಡಿದ್ರು? ಸಂತೋಷದ ಒಂದು ಸಂಭ್ರಮವನ್ನ ಆಚರಿಸಿದ್ರು. ಈ ಸಂಭ್ರಮ ಯಾರ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಪ್ಪ ಅಂತಂದ್ರೆ ಆ ಗ್ರಾಮದಲ್ಲಿ ಇರುವಂತಹ ಮೇಲ್ಜಾತಿಯವರಿಗೆ ಏನಾಗ್ಬಿಡ್ತು? ತುಂಬಾ ನೋವನ್ನು ಉಂಟು ಮಾಡಿಬಿಡ್ತು. ಇವರನ್ನ ಬೆಳೆಲಿಕ್ಕೆ ಬಿಟ್ರಪ್ಪ ಅಂದ್ರೆ ನಮ್ಮ ಆಟ ಏನೂ ನಡೆಯಲ್ಲ, ಇವರ ಅಹಂಕಾರವನ್ನ ದರ್ಪವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಮೇಲ್ಜಾತಿಯ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಮನೆಗಳಿಗೆ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ಕೊಟ್ರನನ್ನ ಮತ್ತು ಅವನ ತಂದೆಯನ್ನ ಕೆಲಸದಿಂದ ಏನ್ ಮಾಡಿಬಿಡ್ತಾರೆ? ಬಿಡಿಸಿಬಿಡ್ತಾರೆ. ಯಾರು? ಮೇಲ್ಜಾತಿಯ ಜನ. ಬಿಡಿಸೋದು ಒಂದೇ ಅಲ್ಲ, ಅವನ ಜೊತೆಗಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು ಏನ್ ಮಾಡಿಬಿಡ್ತಾರೆ? ದೂರ ಮಾಡಿಬಿಡ್ತಾರೆ. ಈಗ ಕೊಟ್ರೇಶಿ ಏನಾಗಿಬಿಡುದ? ಅವಾಗ ಅವನಿಗೆ ಬೆಕ್ಕೆ ಆಗಿಬಿಡುತ್ತೆ. ಅಯ್ಯೋ, ನನ್ನ ಒಂಟಿ ಮಾಡಿಬಿಟ್ರಲ್ಲ, ನಾನು ಇನ್ನು ಮುಂದೆ ಓದಲೇಬಾರದು ಅನ್ನುವಂತ ನಿರ್ಧಾರಕ್ಕೆ ಬರ್ತಾನೆ. ಹೈಸ್ಕೂಲ್ ಶಿಕ್ಷಣವನ್ನ ನಾನು ಓದೋದಿಲ್ಲ ಅಂತ ನಿರ್ಧಾರವನ್ನ ತಂದೆ ತಾಯಿಗಳಿಗೆ ತಿಳಿಸಿಬಿಡ್ತಾನೆ. ಅವಾಗ ತಂದೆ ತಾಯಿಗಳಿಗೆ ಏನಾಗ್ಬಿಡುತ್ತೆ? ದುಃಖ ಆಗಿಬಿಡುತ್ತೆ. ನಿನ್ನ ಮೇಲೆ ಸಾಕಷ್ಟು ನಾವು ಆಸೆಗಳನ್ನ ಇಟ್ಕೊಂಡಿವಪ್ಪ, ನೀನ್ ಹಿಂಗ್ ಮಾಡಿದ್ರೆ ಹೆಂಗ ಅಂತ ಹೇಳಿಬಿಟ್ಟು ಅವಾಗ ವಾತಾವರಣ ಎಲ್ಲ ತಿಳಿ ಆದ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಓದುವಂತ ನಿರ್ಧಾರವನ್ನ ವ್ಯಕ್ತಪಡಿಸ್ತಾನೆ. ನಾನು ಇನ್ನು ಮುಂದೆ ಹೈಸ್ಕೂಲ್ ಶಿಕ್ಷಣವನ್ನ ಓದ್ತೀನಿ ಅಂತ ತಂದೆ ತಾಯಿಗಳ ಮುಂದೆ ತಿಳಿಸಿದಾಗ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಅವನ ನಿರ್ಧಾರವನ್ನ ಕೇಳಿ
ಸಂತೋಷ ಪಡ್ತಾರೆ. ಆದ್ರೆ ಇವನು ಹೈಸ್ಕೂಲ್ ಶಿಕ್ಷಣವನ್ನ ಪಡೆಯಲಿಕ್ಕೆ ಒಪ್ಪಿದ. ಆದ್ರೆ ಇದಕ್ಕೆ ಯಾರು ಅಡೆತಡೆಯನ್ನ ಮಾಡಿದ್ರಪ್ಪ ಅಂತಂದ್ರೆ ಮೇಲ್ಜಾತಿಯ ಜನರು ಇವನನ್ನ ಪ್ರವೇಶಕ್ಕೆ ಅಡೆತಡೆಯನ್ನ ಮಾಡಿಬಿಟ್ರು. ಕೆಳ ಜಾತಿಯ ಹುಡುಗ ಹೈಸ್ಕೂಲ್ ನಲ್ಲಿ ಓದಂಗಿಲ್ಲ ಅಂತ ಹೇಳಿಬಿಟ್ಟು ಅಡೆತಡೆಯನ್ನ ಮಾಡಿದ್ರು. ಆಗ ನನಗೆ ಹೇಗಾದ್ರೂ ಮಾಡಿ ನನ್ನ ಮಗನ ಓದಿಸ್ಬೇಕಂತ ಹೇಳಿಬಿಟ್ಟು ಕೊಟ್ರೇಶನ ತಂದೆ ಏನ್ ಮಾಡ್ತಾನಪ್ಪ ಅಂದ್ರೆ ಆಮರಣ ಅಂತ ಉಪವಾಸವನ್ನ ಮಾಡಿಬಿಟ್ಟು ನ್ಯಾಯಕ್ಕಾಗಿ ಏನ್ ಮಾಡ್ತಾನೆ, ಧರಣಿ ಕೂತ್ಕೊಳ್ತಾನೆ. ಅವಾಗ ಸರ್ಕಾರದ ಅಧಿಕಾರಿಗಳು ಮತ್ತು ಸಚಿವರು ಬಂದುಬಿಟ್ಟು ಗಮನ ಸೆಳೀತಾರೆ. ಏನಪ್ಪ ಅಂತ, ನಾನು ಹೈಸ್ಕೂಲ್ ಶಿಕ್ಷಣವನ್ನ ಪ್ರವೇಶ ಮಾಡಬೇಕು, ಇವರೆಲ್ಲ ಗ್ರಾಮದ ಜನರೆಲ್ಲ ಅಡ್ಡಿಪಡಿಸ್ತಾರೆ, ನನಗೆ ನ್ಯಾಯವನ್ನ ತರಿಸಿಕೊಡ್ಬೇಕಂತ ಹೇಳಿದಾಗ ಆಗ ಸಚಿವರು ಕೂಡಲೇ ಆ ಕೊಟ್ರೇಶನಿಗೆ ಏನ್ ಮಾಡ್ತಾರೆ, ಹೈಸ್ಕೂಲ್ ಶಿಕ್ಷಣಕ್ಕೆ ಪ್ರವೇಶವನ್ನ ಕೊಡ್ತಾರೆ. ಕೊಟ್ಟ ತಕ್ಷಣ ಅವನು ಪ್ರವೇಶವನ್ನ ಪಡೆದು ಒಳ್ಳೆ ಶಿಕ್ಷಣವನ್ನ ಪಡ್ಕೊಂಡು ಇವತ್ತು ಏನಾಗ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ ಕೊಟ್ರೇಶ. ಅದೇ ರೀತಿಯ ಸಮಾಜದಲ್ಲಿ ಕೆಳವರ್ಗದಲ್ಲಿ ಜನಿಸಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ಮೇಲಕ್ಕೆ ಬಂದುಬಿಟ್ಟು ಇವತ್ತು ಜಗತ್ತನ್ನೇ ಪೂಜಿಸುವಂತ ವ್ಯಕ್ತಿಯಾಗಿದ್ದಾರೆ. ಯಾರು ಹೇಳ್ತೀರಾ ಹೇಳಿ ಸರ್? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಉದಯ ಟಿವಿ ಧಾರಾವಾಹಿಯಲ್ಲಿ ಬಂದಿತ್ತು ನಿಮಗೆ, ಹೌದಾ? ತಾವೆಲ್ಲರೂ ಕೂಡ ನೋಡಿದಿರಿ, ಹೌದಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಇವತ್ತು ಓದಿನಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿ ಇವತ್ತು ಮೇಲಕ್ಕೆ ಬಂದಿರತಕ್ಕಂತ ವ್ಯಕ್ತಿ ನೋಡ್ರಿ. ಅದಕ್ಕಾಗಿ ನಾವು ಹುಡುಗ ಹೇಳ್ತಾನೆ, ವಿದ್ಯೆ ಶಿಕ್ಷಣ ಪ್ರತಿಯೊಬ್ಬ ಮಗುವಿನ ಹಕ್ಕು, ಅದು ಎಲ್ಲರಿಗೂ ಕೂಡ ಪಡೆದುಕೊಳ್ಳಿಕ್ಕೆ ಹಕ್ಕಿದೆ ಅಂತ ಹೇಳಿಬಿಟ್ಟು ವಿದ್ಯೆಯ ಮಹತ್ವವನ್ನ ತಿಳಿಸಿಕೊಡ್ತಾರೆ. ಹಂಗೆ ಇವತ್ತು ವಿದ್ಯೆಯ ಮಹತ್ವವನ್ನ ಮತ್ತು ಸಮಾನತೆಯ ಸಂದೇಶವನ್ನ ಸಾರುವಂತಹ ಒಂದು ಪಾಠವನ್ನ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಆ ಪಾಠವೇ ಯಾವುದು? ಎದೆಗೆ ಬಿದ್ದ ಅನ್ನುವಂತಹ ಒಂದು ವೈಚಾರಿಕ ಲೇಖನವನ್ನ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಈ ಕಥೆ ನಿಮಗೆ ಗೊತ್ತಾಗ್ತಿಲ್ಲ? ಈ ಕಥೆ ನಮ್ಗೆ ಏನ್ ತಿಳಿಸ್ಕೊಡ್ತು? ಜಾತಿ ಭೇದ ಮಾಡಬಾರದು, ನಾವೆಲ್ಲರೂ ಹೇಗೆ ಬಾಳಬೇಕು, ಒಂದು ಕೂಡಿ ಬಾಳಬೇಕು ಅನ್ನುವಂತಹ ಸಮಾನತೆಯ ಸಂದೇಶವನ್ನ ಈ ಕಥೆ ತಿಳಿಸಿಕೊಡುತ್ತೆ. ಅದಕ್ಕಾಗಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಬುದ್ಧ, ಬಸವಣ್ಣ, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ ಯಾವುದಕ್ಕಾಗಿ ಶ್ರಮಿಸಿದ್ರಪ್ಪ ಅಂತಂದ್ರೆ ಸಮಾನತೆಗಾಗಿ ಹೋರಾಟವನ್ನ ಮಾಡಿದ್ರು. ಅಂತಹ ಸಮಾನತೆಯ ಸಂದೇಶವನ್ನ ಸಾರುವಂತಹ ಪಾಠವೇ ಯಾವುದು? ಈ ಪಾಠದ ಇದು ಯಾವ ಲೇಖನ? ವೈಚಾರಿಕ ಲೇಖನ. ಇದನ್ನ ಬರೆದವರು ಯಾರಪ್ಪ ಅಂತಂದ್ರೆ ದೇವನೂರು ಮಹಾದೇವ. ಇದು ಯಾವ ಸಾಹಿತ್ಯಪ್ಪ ಅಂತಂದ್ರೆ ದಲಿತ ಮತ್ತು ಬಂಡಾಯ ಸಾಹಿತಿ. ದಲಿತ ಮತ್ತು ಬಂಡಾಯ ಸಾಹಿತಿ. ಓಕೆ, ನಾವು ಕನ್ನಡ ಸಾಹಿತ್ಯವನ್ನ ಅಧ್ಯಯನದ ದೃಷ್ಟಿಯಿಂದ ಎಷ್ಟು ಭಾಗ ಮಾಡಿದ್ದೀವಿ? 4 ಭಾಗಗಳನ್ನಾಗಿ ಮಾಡಿದ್ದೀವಿ. ಯಾರ್ಯಾರು ಗೊತ್ತಿದನ? ಕನ್ನಡ ಸಾಹಿತ್ಯವನ್ನ ಅಧ್ಯಯನದ ದೃಷ್ಟಿಯಿಂದ 4 ಭಾಗಗಳನ್ನಾಗಿ ಮಾಡಿದ್ದೇವೆ. ಯಾವ್ಯಾವು? ಹೇಳಿ ಕರೆಕ್ಟ್. ಎದ್ದಿದ್ದು ಹೇಳ್ಬೇಕು. ಹಳಗನ್ನಡ, ಹೊಸಗನ್ನಡ, ನಡುಗನ್ನಡ, ಹಳಗನ್ನಡಕ್ಕಿಂತ ಪೂರ್ವದಲ್ಲಿ ಇರ್ತಕ್ಕಂಥ ಮತ್ತೊಂದು ಕನ್ನಡ ಯಾವುದು? ಪೂರ್ವದ ಹಳಗನ್ನಡ. ಅರ್ಥ ಆಯ್ತಾ? ಕನ್ನಡ ಸಾಹಿತ್ಯವನ್ನ ಅಧ್ಯಯನ ದೃಷ್ಟಿಯಿಂದ ನಾವು ಎಷ್ಟು ಭಾಗಗಳನ್ನಾಗಿ ಮಾಡಿದೀವಿ? 4 ಭಾಗಗಳನ್ನಾಗಿ ಮಾಡಿದೀವಿ. ಒಂದನೇದು ಪೂರ್ವದ ಹಳಗನ್ನಡ, ಎರಡನೇದು ನಡುಗನ್ನಡ, ಮೂರನೇದು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಹೊಸಗನ್ನಡದಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಕಾರವೇ ಯಾವುದಪ್ಪ ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯ. ಆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ 4 ಪಂಥಗಳು ಹುಟ್ಟಿಕೊಳ್ತವೆ. ಯಾವ್ಯಾವಪ್ಪ ಅಂತಂದ್ರೆ ಆಧುನಿಕ ಸಾಹಿತ್ಯದ 4
4 ಪಂಥಗಳು. ಯಾವ್ಯಾವಪ್ಪ ಅಂದ್ರೆ, ಒಂದನೇದು ನವೋದಯ, ಎರಡನೇದು ನವ್ಯ, ಮೂರನೇದು ಪ್ರಗತಿಶೀಲ, ನಾಲ್ಕನೇದು ದಲಿತ ಮತ್ತು ಬಂಡಾಯ. ಆಧುನಿಕ ಕನ್ನಡ ಸಾಹಿತ್ಯದ ಪಂಥಗಳು ಯಾವ್ಯಾವ ಅನ್ನೋದು ಗೊತ್ತಾಯ್ತಾ? ಒಂದ್ಸಲ ಹೇಳಿ ನೋಡೋಣ. ಹಾಗಾದ್ರೆ ಈ ಒಂದು ಪಾಠ ಯಾವ್ದಕ್ಕೆ ಸೇರಿದೆ ಹೇಳಿ ನೋಡೋಣ. ಈ ನಾಲ್ಕರಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಲೇಖನ ಆಗಿದೆ. ಹಾಗಾದ್ರೆ ವೈಚಾರಿಕ ಸಾಹಿತ್ಯ ಅಂದ್ರೆ ಏನು? ವೈಚಾರಿಕ ಸಾಹಿತ್ಯ ಅಂದ್ರೆ ಏನಪ್ಪಾ ಅಂದ್ರೆ, ವಾಸ್ತವಿಕತೆಯನ್ನ ತಿಳಿದುಕೊಳ್ಳಲು ಇರುವಂತಹ ವಿಶಿಷ್ಟವಾದ ಮಾರ್ಗ. ನೋಡಿ, ಒಂದನೇದು ವಾಸ್ತವಿಕತೆಯನ್ನು ತಿಳಿದುಕೊಳ್ಳಲು ಇರುವಂತಹ ವಿಶಿಷ್ಟವಾದ ಮಾರ್ಗವನ್ನೇ ನಾವೇನಂತ ಕರಿತೀವಿ? ವೈಚಾರಿಕತೆ ಅಂತ ಹೇಳಿ ಕರಿತೀವಿ. ವೈಚಾರಿಕತೆ ಅಂದ್ರೆ ಏನಪ್ಪಾ? ವಾಸ್ತವಿಕತೆಯನ್ನ, ಅಂದ್ರೆ ಸತ್ಯಾಂಶ. ವಾಸ್ತವಿಕತೆ ಅಂದ್ರೆ ಗೊತ್ತಿದೆಯಲ್ಲ, ವಾಸ್ತವಿಕತೆಯನ್ನ ತಿಳಿದುಕೊಳ್ಳಲು ಇರುವಂತಹ ವಿಶಿಷ್ಟವಾದ ಮಾರ್ಗ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ, ಜ್ಞಾನವನ್ನು ತಾರ್ಕಿಕ ಬೆಳಕಿನ ಮೂಲಕ ಪರೀಕ್ಷಿಸುವಂತಹ ಮಾರ್ಗವನ್ನೇ ನಾವೇನಂತ ಕರಿತೀವಿ? ವೈಚಾರಿಕತೆ ಅಂತ ಹೇಳಿ ಕರಿತೀವಿ. ಈ ವೈಚಾರಿಕತೆ ಯಾವ್ದ್ರಿಂದ ಉಂಟಾಯಿತು ಮನುಷ್ಯನಿಗೆ ಅಂದ್ರೆ, ಶಿಕ್ಷಣ, ವಿಜ್ಞಾನ, ನಗರೀಕರಣದ ಪ್ರಭಾವದಿಂದ ಮನುಷ್ಯನಲ್ಲಿ ವೈಚಾರಿಕ ಚಿಂತನೆ ಉಂಟಾಯಿತು. ವೈಚಾರಿಕ ಚಿಂತನೆ ಯಾವ್ಯಾವ್ದ್ರಿಂದ ಉಂಟಾಯಿತು ಸರ್? ವೈಚಾರಿಕ ಚಿಂತನೆ ಯಾವ್ಯಾವ್ದ್ರಿಂದ ಉಂಟಾಯಿತು? ಒಂದನೇದು ಶಿಕ್ಷಣ, ಎರಡನೇದು ವಿಜ್ಞಾನ, ಮೂರನೇದು ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ಬೆಳೆದು ಬಂತು. ಅರ್ಥ ಆಯ್ತಲ್ಲ? ವೈಚಾರಿಕ ಚಿಂತನೆ ಯಾವ್ಯಾವ್ದ್ರಿಂದ ಬೆಳೆದು ಬಂತು? ಒಂದನೇದು ಶಿಕ್ಷಣ, ಎರಡನೇದು ವಿಜ್ಞಾನ, ಮೂರನೇದು ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ಬೆಳೆದು. ಈ ವೈಚಾರಿಕತೆಯನ್ನ ಒಳಗೊಂಡಿರ್ತಕ್ಕಂಥ ಸಾಹಿತ್ಯವನ್ನೇ ನಾವೇನಂತ ಕರಿತೀವಿ? ವೈಚಾರಿಕ ಲೇಖನಗಳು ಅಂತ ಹೇಳಿ ಕರಿತೀವಿ. ಇಂಥ ವೈಚಾರಿಕ ಸಾಹಿತ್ಯವನ್ನ ಬರೆದಿರ್ತಕ್ಕಂಥವ್ರು ಯಾರು? ನಿಮಗೆ ಗೊತ್ತಿದೆ, ಈಗ ಹೇಳಿದಿಲ್ಲ. ವೈಚಾರಿಕ ಸಾಹಿತ್ಯವನ್ನ ಬರೆದಿರೋದು ಯಾರು? ದೇವನೂರು ಒಬ್ರು. ಮತ್ತೆ ಹಾಡನ್ನ ಕೇಳಿದ್ರಲ್ಲ ನೀವು, ಹಾಡು ಕೇಳಿದ್ರೆ ನಾನೊಂದು ಹೇಳಿದೆ ಇಂಥವ್ರು ಬಂದಿರ್ತಕ್ಕಂತ ಹೇಳಿ. ಮುಡ್ನಾಗೂಡು ಚಿನ್ನಸ್ವಾಮಿ ಅಂತ ಹೇಳಿಬಿಟ್ಟು, ಆಮೇಲೆ ದಲಿತ ಕವಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾರು? ಸಿದ್ಧಲಿಂಗಯ್ಯ. ಏನು, ಇವರೆಲ್ಲರೂ ಕೂಡ ವೈಚಾರಿಕ ಸಾಹಿತ್ಯವನ್ನ ಬರೆದರು ಅಂತ. ಅಂತಹ ಒಂದು ದೇವರು ಮಹಾದೇವರು ಬರೆದಿರ್ತಕ್ಕಂಥ ಒಂದು ವೈಚಾರಿಕ ಸಾಹಿತ್ಯ ಯಾವುದಪ್ಪ ಅಂದ್ರೆ, ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಈಗ ಕಲಿಕಾಂಶದಲ್ಲಿ ಒಂದನೇ ಆಗಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಪಾಠದ ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನ ಸಂದರ್ಶನದ ಮೂಲಕ ನಮ್ಮ 10ನೇ ತರಗತಿ ಸಿ ವಿಭಾಗದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ BM ವಿಕಾಸ್ ಮತ್ತು ನಾಗರಾಜಯ್ಯ ಅವರು ನಡೆಸಿಕೊಡ್ತಾರೆ. ನೀವೆಲ್ಲರೂ ಅವರು ನಡೆಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಗಮನವಿಟ್ಟು ಕೇಳ್ರಿ. ನಂತರ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಕೇಳಬೇಕು. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಲೇಖಕರ ಕವಿಯ ಸಂದರ್ಶನದ ಕಾರ್ಯಕ್ರಮಕ್ಕೆ ಜ್ಞಾನವಾಹಿನಿ ಚಾನಲ್ನಿಂದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಸರಳ ಸಜ್ಜನಿಕೆಗೆ ಹೆಸರಾದ ದಲಿತ ಮತ್ತು ಬಂಡಾಯ ಸಾಹಿತ್ಯದ ರಚನಾಕಾರರು, ಆಡು ಮಾತಿನ ಶಕ್ತಿಯನ್ನು ಎತ್ತರಿಸಿ ಶಬ್ದ ಶಿಲ್ಪ ಎಂದು ಬಿರುದಾಂಕಿತರಾದ ಶ್ರೀ ದೇವನೂರು ಮಹಾದೇವನವರು. ಸರ್ ನಮಸ್ಕಾರ.
ತಮಗೆ ಜ್ಞಾನವಾಹಿನಿ ಚಾನಲ್ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸರ್, ತಮ್ಮ ಹೆಸರು, ಊರು, ಕಾಲ ಇವುಗಳ ಬಗ್ಗೆ ತಿಳಿಸಿಕೊಡ್ತೀರಾ ಸರ್? ನಮ್ಮ ಹೆಸರು ದೇವನೂರು ಮಹಾದೇವಪ್ಪ. ನಮ್ಮ ಕಾಲ 1945 ಜೂನ್ 10ರಂದು ಜನಿಸಿತು. ನಮ್ಮ ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನೂರು. ನಮ್ಮ ತಂದೆ ಸಿ ನಂಜಯ್ಯ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರು. ತಾಯಿ ನಂಜಮ್ಮ. ಶಿಕ್ಷಣದ ಬಗ್ಗೆ ನಿಮ್ಮ ಅನುಭವಗಳನ್ನು ತಿಳಿಸಿಕೊಡಿ ಸರ್. ನನ್ನ ವಿದ್ಯಾಭ್ಯಾಸವನ್ನು ಮೈಸೂರು, ನಂಜನಗೂಡು ಮತ್ತು ದೇವನೂರಿನಲ್ಲಿ ಮುಗಿಸಿದ್ದು. ನಾನು BA ಮತ್ತು MA ಪದವಿಯನ್ನು ಪಡೆದುಕೊಂಡಿದ್ದೇನೆ. BA ಪದವಿಯನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಮುಗಿಸಿದೆ ಮತ್ತು MA ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿದೆ. ವೃತ್ತಿ ಜೀವನದ ಅನುಭವಗಳನ್ನು ತಿಳಿಸಿಕೊಡಿ ಸರ್. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಆಧಾರ ಪ್ರಕಾರವಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತ ಪಡೆದು ಕೃಷಿ ಮತ್ತು ಬರಹದಲ್ಲಿ ನಿರತನಾಗಿದ್ದೇನೆ. ಸಾಹಿತ್ಯದ ಅಭಿರುಚಿ ಬೆಳೆಯಲು ಕಾರಣವಾದ ಅಂಶಗಳನ್ನು ತಿಳಿಸಿಕೊಡಿ ಸರ್. ವಿದ್ಯಾರ್ಥಿ ದಶೆಯಿಂದಲೇ ನನಗೆ ಸಾಹಿತ್ಯದ ಅಭಿರುಚಿ ಇತ್ತು. ಸಮಾಜದ ಅಸಮಾನತೆ ಮತ್ತು ಮೂಢನಂಬಿಕೆಗಳು ನನಗೆ ಸಾಹಿತ್ಯ ಬರೆಯಲು ಪ್ರೇರೇಪಣೆ ನೀಡಿತು ಅಂತ ಹೇಳಬಹುದು. ಇದುವರೆಗೂ ತಾವು ಬರೆದಂತಹ ಕೃತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಿ ಸರ್. ನಾನು ಬರೆದ ಕೃತಿಗಳೆಂದರೆ ದೇವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಟ್ಟ, ನೋಡು ಮತ್ತು ಕೂಡು, ಎಲೆಗೆ ಬಿದ್ದಾಕ್ಷರ, ಕುಸುಮಬಾಲೆ. ನಿಮ್ಮ ಸಾಹಿತ್ಯ ಸೇವೆಗಾಗಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ನೀಡಿದ ಗೌರವ ಪುರಸ್ಕಾರಗಳ ಬಗ್ಗೆ ತಿಳಿಸಿಕೊಡಿ ಸರ್. ಕಲ್ಕತ್ತಾ ಭಾರತೀಯ ಪರಿಷತ್ತು 1948ರಲ್ಲಿ ಒಡಲಾಳ ಕೃತಿ ಒಂದು ಸೃಜನಶೀಲ ಕೃತಿಯಾಗಿತ್ತು. 1999ರಲ್ಲಿ ಕುಸುಮಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು. ಕೊನೆಯದಾಗಿ ಇನ್ನೇನಾದರೂ ಇದ್ದರೆ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ ಸರ್. ಮನುಷ್ಯರು ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡು ಬದುಕಬೇಕು. ಅದಕ್ಕೆ ನಾನು ನನಗೆ ಬಂದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷೆಯ ಪದವಿಯನ್ನು ತ್ಯಾಗ ಮಾಡಿದೆ. ಇದುವರೆಗೂ ನಮ್ಮೊಂದಿಗಿದ್ದು ಒಳ್ಳೆಯ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಮತ್ತು ಜ್ಞಾನವಾಹಿನಿ ಚಾನಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದುವರೆಗೆ ಸಂದರ್ಶನದ ಮೂಲಕ ಲೇಖಕರ ಪರಿಚಯವನ್ನ ಮಾಡಿಕೊಟ್ಟಿರ್ತಕ್ಕಂಥ BM ವಿಕಾಸ್ ಮತ್ತು ನಾಗರಾಜಯ್ಯ ಈ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತೇನೆ. ವಿದ್ಯಾರ್ಥಿಗಳೇ, ಈಗ ಅವರ ಪರಿಚಯವನ್ನ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ, ಹೌದಾ? ಒಳ್ಳೆಯ ಉತ್ತಮ ರೀತಿಯಲ್ಲಿ ಪರಿಚಯವನ್ನ ಮಾಡಿಕೊಳ್ಳಿ. ಅದರ ಮೇಲೆ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅನ್ನುವಂಥದ್ರ ಮೇಲೆ ಒಂದೆರಡು ಕೆಲವು ಪ್ರಶ್ನೆಗಳನ್ನ ಹೇಳ್ತೀನಿ. ಆ ಪ್ರಶ್ನೆಗಳಿಗೆ ತಾವು ಉತ್ತರವನ್ನ ಕೊಡಬೇಕು. ಎದೆಗೆ ಬಿದ್ದ ಅಕ್ಷರ ಪಾಠವನ್ನ ಬರೆದ ಲೇಖಕರು ಯಾರು? ಹೇಳಪ್ಪ. ದೇವನೂರು ಮಹಾದೇವ. ದೇವನೂರು ಮಹಾದೇವ. ದೇವನೂರು ಮಹಾದೇವ ಯಾವ ಸಾಹಿತಿ? ದೇವನೂರು ಮಹಾದೇವ ಯಾವ ಸಾಹಿತಿ? ದಲಿತ ಮತ್ತು ಬಂಡಾಯ ಸಾಹಿತಿ. ಓಕೆ. ಇವರು ಜನಿಸಿರ್ತಕ್ಕಂಥ ಜನ್ಮ ವರ್ಷ ಎಷ್ಟು ಹೇಳಿ ಸರ್ ಕೌಶಿಕ್? 1948. ಹಾಗಾದ್ರೆ ಇವರು ಜನಿಸಿರ್ತಕ್ಕಂಥ ಜನ್ಮಸ್ಥಳ ಹೇಳಿ ಸರ್? ಮೈಸೂರು ಜಿಲ್ಲೆ ದೇವನೂರು ತಾಲೂಕು ನಂಜನಗೂಡು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು. ಇದು ಗ್ರಾಮವನ್ನೇ ತಾಲೂಕು ಅಂತ ಮಾಡಬಾರ್ದು. ಓಕೆ. ಇವರು ಎಲ್ಲಿಯವರೆಗೆ ಶಿಕ್ಷಣವನ್ನ ಪಡ್ಕೊಂಡಿದ್ರು? ಹೇಳಪ್ಪ. ಪದವಿಯನ್ನ ಪಡ್ಕೊಂಡ್ಬಿಟ್ಟು ಅವರು ಮೈಸೂರಿನ ಭಾಷಾ ಸಂಸ್ಥಾನದಲ್ಲಿ ಏನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು? ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇವರು ಬರೆದಿರುವಂತ ಒಂದೆರಡು ಕೃತಿಗಳನ್ನ ಹೇಳ್ತೀರಾ ಯಾರಾದ್ರೂ? ದೇವನೂರು ಮಹಾದೇವ ಅವರು ಬರೆದಿರುವ ಕೃತಿಗಳು ಯಾವ್ಯಾವ? ದೇವನೂರು, ಒಡಲಾಳ, ಮಾವು. ಯಾವನೂರು, ದೇವನೂರು ಅಲ್ಲ, ಯಾವನೂರು. ಒಡಲಾಳ, ಮಾವು, ಗಾಂಧಿ, ನಂಬಿಕೆ ನೆಟ್ಟ, ಕುಸುಮಬಾಲೆ ಅನ್ನುವ ಸ್ಪಷ್ಟವಾಗಿ ಹೇಳಬೇಕು, ತಪ್ಪು ಹೇಳಂಗಿಲ್ಲ. ಗೊತ್ತಾಯ್ತಾ? ಓಕೆ. ಇವರಿಗೆ ಸಂದ ಪ್ರಶಸ್ತಿಗಳು, ಇವರಿಗೆ ಪ್ರಶಸ್ತಿಗಳು ಯಾವ್ಯಾವ ಬಂದ್ವು? ಯಾರಾದ್ರೂ ಹೇಳಪ್ಪ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಪಾಠವನ್ನ ಯಾವುದರಿಂದ ಆಯ್ದುಕೊಳ್ಳಲಾಗಿದೆಯಪ್ಪ ಅಂದ್ರೆ ಆ ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಬಿಡಿ ಲೇಖನವಾಗಿರ್ತಕ್ಕಂಥ ವೈಚಾರಿಕ ಲೇಖನದಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ. ಓಕೆ, ಈಗ ಕವಿ ಪರಿಚಯವನ್ನ ಮಾಡಿಕೊಂಡಾದ್ವಲ್ಲ, ಈಗ ನೆಕ್ಸ್ಟ್ ಈ ಪಾಠದ ಆಶಯ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಪಾಠದ ಆಶಯ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲ, ಆಮೇಲೆ ಕೊಡ್ತಾರೆ, ಈಗ ಅಷ್ಟೇ ಕೇಳಿ, ಗಮನವಿಟ್ಟು ಕೇಳಬೇಕು. ನಾನು ಓದೋದು ವಚನಕಾರರ ನಡೆ ನುಡಿಗಳ ಸಮನ್ವಯವೇ ಅರಿವು. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಸಾಮರಸ್ಯ ಸಾಧ್ಯ. ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನ ರೂಪಿಸಬೇಕಾಗಿದೆ. ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು. ಅವು ಜಾಗೃತವಾಗಬೇಕೆಂಬುದೇ ಆಶಯವಾಗಿದೆ. ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ತಿಳಿದುಕೊಳ್ತಕ್ಕಂಥ ಪ್ರಮುಖ ಅಂಶಗಳು ಏನೇನಪ್ಪ ಅಂದ್ರೆ, ಒಂದನೇದು ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು. ಮೊದಲನೇದು ಯಾವ್ದ್ರ ಬಗ್ಗೆ ಹೇಳ್ತಾರೆ? ಅರಿವಿನ ಬಗ್ಗೆ ಹೇಳ್ತಾರೆ. ಅರಿವು ಅಂದ್ರೆ ಏನಪ್ಪ? ತಿಳುವಳಿಕೆ ಅಂತ ಹೇಳಿಬಿಟ್ಟು ಅಲ್ಲಿ ಬಳಸ್ತಾರೆ ನೋಡಿ, ಒಂದ್ ಸ್ವಲ್ಪ ಅದನ್ನ ಹೊರಗೈತಾ. ಅರಿವು ಅಂದ್ರೇನು? ಜ್ಞಾನ ಅಥವಾ ತಿಳುವಳಿಕೆ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಮೊದಲನೇ ಇದರಲ್ಲಿ ಏನ್ ಹೇಳ್ತಾರೆ? ಅರಿವಿನ ಬಗ್ಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು. ವಚನಕಾರರು ಗೊತ್ತಿದೆಯಲ್ಲ, ವಚನ ಸಾಹಿತ್ಯ ಎಷ್ಟನೇ ಶತಮಾನದಲ್ಲಿ ಬೆಳೆದು ಬಂತು? 12ನೇ ಶತಮಾನದಲ್ಲಿ ಬೆಳೆದು. ಯಾರಾದ್ರೂ ಕೆಲವೊಂದು ವಚನಕಾರರ ಹೆಸರನ್ನ ಹೇಳ್ತೀರಾ? ಬಸವಣ್ಣ, ಪ್ರಭು, ಅಂಗಮಹಾದೇವಿ, ಅಂಬಿಗರ ಚೌಡಯ್ಯ ಅಂತಕ್ಕಂಥವನು ಇಲ್ಲಿ ಇದು ಬರ್ತದೆ. ಹೌದಾ? ಆ ವಚನಕಾರರ ನಡೆನುಡಿಗಳು ಹೆಂಗಿದ್ವು? ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು. ನಮ್ದು ಹೆಂಗಿದೆ ಇವತ್ತಿನದು? ನಾವು ಹೇಳದಷ್ಟೇ ಗೊತ್ತಿದೆ, ಅದರಂತೆ ನಡೆದುಕೊಳ್ಳೋದು ನಮ್ಮಲ್ಲಿ. ಪ್ರಸ್ತುತ ದಿನಮಾನದಲ್ಲಿ ಉಪದೇಶ ಮಾಡುವವರು ಹೆಚ್ಚಾಗಿದ್ದಾರೆ, ಅದರಂತೆ ನಡೆದು ತೋರಿಸುವವರು ಕಡಿಮೆಯಾಗಿದ್ದಾರೆ. ಅದಕ್ಕಾಗಿನೇ ನಾವು ಮಾತಿಗಿಂತ ಕೃತಿ ಲೇಸು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನಾವು ಉಪದೇಶ ಮಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು, ಅವಾಗ ಅದಕ್ಕೇನ್ ಬರುತ್ತೆ? ಬೆಲೆ ಬರುತ್ತೆ. ಒಂದನೇದು ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಸಾಮರಸ್ಯ ಸಾಧ್ಯ. ನೋಡಿ ಹೇಳ್ತಾರೆ, ಸಾಮಾಜಿಕ ಸಾಮರಸ್ಯ ಯಾವುದರಿಂದ ಸಾಧ್ಯ ಅಂತ ಹೇಳ್ತಾರೆ? ಅಂತರಂಗದ ಹೊಂದಾಣಿಕೆ. ಅಂತರಂಗ ಅಂದ್ರೆ ಎಲ್ಲಿರುತ್ತೆ? ಹೃದಯ. ಹೃದಯವನ್ನೇ ನಾವೇನಂತ ಕರಿತೀವಿ? ಅಂತರಂಗ. ಇನ್ನೊಬ್ಬರಿಗೆ ಏನಾದ್ರೂ ನೋವು ಆಯ್ತಪ್ಪ ಅಂತಂದ್ರೆ ಮನಸ್ಸು ಕರಗಬೇಕು. ಅವನು ಕಷ್ಟದಲ್ಲಿ ಇದಾನಪ್ಪ ಅಂತಂದ್ರೆ ಅದಕ್ಕೆ ಕನಿಕರವನ್ನ ಕೊಡಬೇಕು. ಅದು ಅಂತರಂಗ. ಗೊತ್ತಾಯ್ತಾ? ಬಹಿರಂಗಕ್ಕಿಂತ ಯಾವುದು ಮುಖ್ಯ? ಅಂತರಂಗ ಬಹಳ ಮುಖ್ಯ. ಅದಕ್ಕಾಗಿನೇ ಅಂತರಂಗ ಮತ್ತು ಬಹಿರಂಗ ಬಹಳ ಪರಿಶುದ್ಧವಾಗಿರಬೇಕು ಅಂತೇಳಿ ಅಣ್ಣ ಬಸವಣ್ಣನವರು ಹೇಳಿರ್ತಕ್ಕಂಥ ವಿಚಾರವನ್ನ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಅದಕ್ಕಾಗಿನೇ ಅಂತರಂಗದ ಹೊಂದಾಣಿಕೆಯಿಂದ ಯಾವುದು ಸಾಧ್ಯ? ಸಮಾನತೆ ಸಾಮರಸ್ಯ ಸಾಧ್ಯ. ಸಮಾನತೆ ಅಂದ್ರೆ ಗೊತ್ತಿದೆಯಲ್ಲ, ನಾವೆಲ್ಲರೂ ಒಂದು. ಯಾವ ಭಾಷೆಯವರಿರ್ಲಿ, ಯಾವ ಧರ್ಮದವರಿರ್ಲಿ, ಯಾವ ಇರ್ತಕ್ಕಂಥ ಪ್ರದೇಶದವರಿರ್ಲಿ, ನಾವೆಲ್ಲರೂ ಒಂದು. ನಾವು ಭಾರತೀಯರು, ನಾವು ಭಾರತಾಂಬೆಯ ಮಕ್ಕಳು ಅನ್ನೋದಕ್ಕೆ ಹೊರತಾಗಿ ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ, ಬೌದ್ಧ ಅನ್ನುವಂತಹ ಮನೋಭಾವ ನಮ್ಮಲ್ಲಿ ಇರಬಾರದು. ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಇವತ್ತು ಸಾಮಾಜಿಕ ಸಾಮರಸ್ಯವನ್ನ, ಸಮಾನತೆಯನ್ನ ತರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಹೋರಾಡಿರ್ತಕ್ಕಂಥ ಮಹನೀಯ ದಾರಿಯಲ್ಲಿ ನಾವೇನ್ ಮಾಡಬೇಕಾಗಿದೆ? ಜಾಗತೀಕರಣವನ್ನ ರೂಪಿಸಬೇಕಾಗಿದೆ. ಜಾಗತೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ, ಜಾಗತೀಕರಣ ವಿಶ್ವದ ಆರ್ಥಿಕತೆಯೊಂದಿಗೆ ಒಂದುಗೂಡಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ?
ಜಾಗತೀಕರಣ ಅಂತ ಹೇಳ್ತಾರೆ. ಜಾಗತೀಕರಣ ಅಂದ್ರೆ ಏನಪ್ಪ? ವಿಶ್ವದ ಆರ್ಥಿಕತೆ, ಗ್ಲೋಬಲೈಸೇಷನ್. ಅವಾಗ ಏನಾಗಿತ್ತು? ಜಾಗತೀಕರಣ ಅಂದ್ರೆ ನಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂಥ ವಸ್ತುಗಳು ನಮ್ಮ ದೇಶದಲ್ಲಿ ಮಾರಾಟ ಆಗಬೇಕಾಗಿತ್ತು, ಬೇರೆ ದೇಶಕ್ಕೆ ಇದ್ದಿಲ್ಲ. ಈಗೇನಾಗುತ್ತೆ? ಯಾವ ದೇಶದಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನ ನಾವು ಇವತ್ತು ಎಲ್ಲಿಂದಲಾದ್ರೂ ಕೂಡ ತರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದನ್ನೇ ನಾವೆಂತ ಕರಿತೀವಿ? ಗ್ಲೋಬಲೈಸೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನ ಒಂದುಗೂಡಿಸುವ ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೀವಿ? ಜಾಗತೀಕರಣ ಅಂತ ಹೇಳಿ ಕರಿತೀವಿ. ಆ ಜಾಗತೀಕರಣ ಅಂದ್ರೇನು? ಜಗತ್ತಿನ ಏಕೀಕರಣ. ಜಗತ್ತಿನ ಜನರೆಲ್ಲರೂ ಕೂಡ ಒಂದೇ, ವಿಶ್ವವೇ ಒಂದು ಕುಟುಂಬ, ಅದರಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಸಹೋದರ ಮತ್ತು ಸಹೋದರಿಯರು ಅನ್ನುವಂತಹ ಮನೋಭಾವವೇ ಈ ಜಾಗತೀಕರಣಕ್ಕೆ ಉದಾಹರಣೆ. ನೋಡ್ರಿ, ಸಮಾನತೆ ಸಾಮರಸ್ಯಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ನಾವೇನ್ ಮಾಡಬೇಕಾಗಿದೆ? ಜಾಗತೀಕರಣ. ಜಾಗತೀಕರಣ ಅಂದ್ರೆ ಗೊತ್ತಿಲ್ಲ? ಜಗತ್ತಿನ ಎಲ್ಲ ರಾಷ್ಟ್ರಗಳು ಪರಸ್ಪರ ಸಾಮರಸ್ಯದಿಂದ ಬದುಕಬೇಕು, ಒಂದುಗೂಡಬೇಕು ಅನ್ನೋದೇ ಈ ಜಾಗತೀಕರಣದ ಉದ್ದೇಶ. ಸಾಹಿತ್ಯಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಇವತ್ತು ಜಾಗತೀಕರಣವನ್ನು ನಾವು ನೋಡ್ತೀವಿ. ಎರಡನೇದು ಏನು ನೋಡ್ತಾರೆ? ಸಮಾನತೆ ಮತ್ತು ಸಾಮರಸ್ಯ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ. ಮೂರನೇದಾಗಿ ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು. ಇಲ್ಲಿ ಲೇಖಕರಾಗಿರ್ತಕ್ಕಂಥ ದೇವರು ಮಹಾದೇವ ಅವರು ನನ್ನ ದೇವರು ಯಾವುದು ಅಂತ ಹೇಳ್ತಾರೆ? ಕಾರುಣ್ಯ. ಕಾರುಣ್ಯ ಅಂದ್ರೆ ಏನು? ಕರುಣೆ. ಮನುಷ್ಯನಿಗೆ ಏನಿರ್ಬೇಕಪ್ಪ? ಕರುಣೆ. ಕರುಣೆ ಇವತ್ತಿನ ದಿನದ ಮನುಷ್ಯರಿಗೆ ಇಲ್ಲ, ಕ್ರೂರತನ ತುಂಬಿ ತುಳುಕಾಡ್ತಾ ಇದೆ. ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಅದನಪ್ಪ ಅಂತಂದ್ರೆ ಅದನ್ನ ನೋಡಿ ಕನಿಕರ ಪಡ್ತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ಮನುಷ್ಯನಲ್ಲಿ ಏನಿರ್ಬೇಕು? ಕರುಣೆ, ಮ್ಯಾನ್ ಕೈಂಡ್ ಅಂತ ಹೇಳಿ ಕರಿತೀವಿ. ಆಮೇಲೆ ಸಮತೆ. ಸಮತೆ ಪದದ ಅರ್ಥ ಏನು? ಸಮಾನತೆ, ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಮನೋಭಾವ. ಯಾವ ಧರ್ಮದವರಿರ್ಲಿ, ಯಾವ ಭಾಷೆಯವರಿರ್ಲಿ, ಯಾವ ಪ್ರದೇಶದವರಿರ್ಲಿ, ನಾವೆಲ್ಲರೂ ಒಂದು, ಸಮತೆಯ ಭಾವ. ಪ್ರಜ್ಞೆ. ಪ್ರಜ್ಞೆ ಅಂದ್ರೆ ಏನಪ್ಪ? ತಪ್ಪು ಮಾಡಿರ್ತಕ್ಕಂಥದ್ದನ್ನ ಎಚ್ಚರಿಸ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನ ನಾವೇನಂತ ಕರಿತೀವಿ? ಪ್ರಜ್ಞೆ ಅಂತ ಹೇಳಿಬಿಟ್ಟು ಅಂದ್ರೆ ಪ್ರಜ್ಞೆ ಅಂದ್ರೆ ಬುದ್ಧಿಯಿಂದ ಪ್ರಾಪ್ತವಾಗಿರುವ ಜ್ಞಾನವನ್ನೇ ನಾವೇನಂತ ಕರಿತೀವಿ? ಪ್ರಜ್ಞೆ ಅಂತ ಹೇಳಿ ಕರಿತೀವಿ. ಪ್ರಜ್ಞೆ ಅಂದ್ರೆ ಏನಪ್ಪ? ಬುದ್ಧಿಯಿಂದ ಪ್ರಾಪ್ತವಾಗಿರುವ ಜ್ಞಾನ. ಇದನ್ನ ನಾವೇನಂತ ಕರಿತೀವಿ? ಪ್ರಜ್ಞೆ. ನಾವೇನಾದ್ರೂ ಇನ್ನೊಬ್ಬರ ಮನಸ್ಸಿಗೆ ನೋವನ್ನ ಮಾಡಿದ್ರಪ್ಪ ಅಂದ್ರೆ ಅಯ್ಯೋ ನಾನು ಎಂತ ನೋವನ್ನ ಮಾಡಿದಲ್ಲ ಅನ್ನೋದನ್ನ ಇದೈತಲ್ಲ ಭಾವನೆ ಬಂತಂದ್ರೆ ಅದನ್ನ ನಾವೇಂತ ಕರಿತೀವಿ? ಪ್ರಜ್ಞೆ. ನಾವು ಮಾಡಿರ್ತಕ್ಕಂಥ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದನ್ನೇ ನಾವೆಂತ ಕರಿತೀವಿ? ಪ್ರಜ್ಞೆ. ಯಾವ್ದನ್ನ ಬರುತ್ತೆ? ಬುದ್ಧಿಯಿಂದ ಬರುತ್ತೆ. ಆ ಬುದ್ಧಿಯಿಂದ ಪ್ರಾಪ್ತವಾಗಿರುವ ಜ್ಞಾನವನ್ನೇ ನಾವೇನಂತ ಕರಿತೀವಿ? ಪ್ರಜ್ಞೆ. ಅದಕ್ಕಾಗಿನೇ ನನ್ನ ದೇವರು ಯಾವ್ದಪ್ಪ ಅಂದ್ರೆ ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು. ಅವು ಜಾಗೃತವಾಗಬೇಕೆಂಬುದೇ ಆಶಯವಾಗಿದೆ. ತಿಳ್ಕೊಂಡ್ರಲ್ಲ? ಎದೆಗೆ ಬಿದ್ದ ಅಕ್ಷರ ಅನ್ನುವಂತ ಪಾಠದಲ್ಲಿ ಏನೇನು ತಿಳ್ಕೊಂಡ್ವಿ? ಒಂದೇದು ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವಿನ ಬಗ್ಗೆ ತಿಳಿಸಿಕೊಡ್ತದೆ. ಎರಡನೇದು ಸಮಾನತೆ ಮತ್ತು ಸಾಮರಸ್ಯದಿಂದ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ತಿಳಿಸಿಕೊಡುತ್ತೆ. ಮೂರನೇದಾಗಿ ದೇವರು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾರೆ. ದೇವನೂರು ಮಹಾದೇವ. ಇದು ಆಶಯ ಅರ್ಥ ಆಯ್ತಲ್ಲ? ಈಗ ಒಂದೇದು ಏನ್ ತಿಳ್ಕೊಳ್ತೀವಿ? ಅರಿವಿನ ಬಗ್ಗೆ. ಎರಡನೇದು ಸಾಮರಸ್ಯ ಮತ್ತು ಸಮಾನತೆಯ ಬಗ್ಗೆ. ಮೂರನೇದು ದೇವರ ಬಗ್ಗೆ. ಈ ಮೂರು ವಿಷಯಗಳನ್ನ ನಾವು ಪ್ರಸ್ತುತವಾಗಿರ್ತಕ್ಕಂಥ ಪಾಠದಲ್ಲಿ ತಿಳಿಸಿಕೊಡ್ತೇವೆ. ಈಗ ನೆಕ್ಸ್ಟ್ ಒಂದೇ ನೋಡಿದ್ವಿ ಏನು? ಕಲಿಕಾಂಶಗಳಲ್ಲಿ ಒಂದೇದು ಲೇಖಕರ ಪರಿಚಯವನ್ನ ನೋಡಿದ್ವಿ. ಎರಡನೇದು ಪಾಠದ ಆಶಯ ಮತ್ತು ಪ್ರವೇಶ. ಪಾಠದ ಆಶಯ ಮತ್ತು ಪ್ರವೇಶವನ್ನು ಕೂಡ ಪ್ರವೇಶ ಏನ್ ಹೇಳುತ್ತೆ ನೋಡ್ರಿ? ಶಿಕ್ಷಣ, ವಿಜ್ಞಾನ, ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರವಾಯಿತು. ನಾನು ಈ ಹಿಂದೆ ಹೇಳಿದ್ದೆ,
ಮನುಷ್ಯನಲ್ಲಿ ವೈಚಾರಿಕ ಚಿಂತನೆ ಬೆಳೆಯಲಿಕ್ಕೆ ಯಾವುದು ಕಾರಣಪ್ಪ ಅಂದ್ರೆ ಯಾವ್ದು ಕಾರಣ? ಒಂದನೇದು ಶಿಕ್ಷಣ, ಎರಡನೇದು ವಿಜ್ಞಾನ, ಮೂರನೇದು ನಗರೀಕರಣ. ಇವತ್ತು ಶಿಕ್ಷಣ, ವಿಜ್ಞಾನ, ನಗರೀಕರಣ ಮೂರು ಕೂಡ ಸಾಕಷ್ಟು ಏನಾಗಿದೆ, ಪ್ರಗತಿಯನ್ನ ಹೊಂದಿದೆ. ಅದಕ್ಕಾಗಿಯೇ ಮನುಷ್ಯನಲ್ಲಿ ಯಾವುದು ಬೆಳೆದಿದೆ? ವೈಚಾರಿಕ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂತಹ ನಿರ್ಧಾರ ಮಾಡುವಂತಹ ವೈಚಾರಿಕತೆ ಇಂದಿನ ಮನುಷ್ಯನಲ್ಲಿ ನಾವು ನೋಡ್ತೀವಿ. ಅರ್ಥ ಆಯ್ತನಪ್ಪ? ವೈಚಾರಿಕ ಚಿಂತನೆ ಬೆಳೆಯಲಿಕ್ಕೆ ಕಾರಣವಾದ ಮೂರು ಅಂಶಗಳು ಯಾವ್ಯಾವು? ಒಂದನೇದು ಶಿಕ್ಷಣ, ಎರಡನೇದು ವಿಜ್ಞಾನ, ಮೂರನೇದು ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ಬೆಳೆದ. ಈ ವೈಚಾರಿಕ ಚಿಂತನೆಯಿಂದ ಯಾವುದರ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ? ವೈಚಾರಿಕ ಚಿಂತನೆ ಮನುಷ್ಯನಲ್ಲಿ ಯಾವುದರ ವಿರುದ್ಧ ಹೋರಾಡುವಂತೆ ಮಾಡಿತು? ಯಾವುದರ ವಿರುದ್ಧ? ಅಸಮಾನತೆಯ ವಿರುದ್ಧ ಹೋರಾಡುವಂತೆ ಮಾಡಿತು. ಅಸಮಾನತೆಯನ್ನ ಹೊಡೆದೋಡಿಸಿ ಸಮಾನತೆಯನ್ನ ಮೂಡಿಸುವಂತಹ ಕೆಲಸವನ್ನ ವೈಚಾರಿಕ ಸಾಹಿತ್ಯ ಮಾಡಿತು. ನಮ್ಮಲ್ಲಿರ್ತಕ್ಕಂಥ ಮೌಢ್ಯ ಅಂದ್ರೇನು? ಮೂಢನಂಬಿಕೆಗಳು. ದೆವ್ವ ಅನ್ನೋದು ಬರ್ತದಂದ್ರೆ ದೆವ್ವನ್ ಬಿಡಿಸೋದು ಏನ್ರಿ ಸರ್, ಇವೆಲ್ಲ ಇದಾವಲ್ಲ, ಏನು ಮೂಢನಂಬಿಕೆಗಳು. ಬನ್ನಿ ಮರ ಸುತ್ತರಿತಕ್ಕಂಥದ್ದು ಇವೆಲ್ಲವೂ ಕೂಡ ಮೂಢನಂಬಿಕೆಗಳು. ಆ ಮೌಢ್ಯದ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡಿ ನೆನಪಿಟ್ಕೋಬೇಕು. ಈ ಒಂದು ವೈಚಾರಿಕ ಚಿಂತನೆ ಯಾವುದರಲ್ಲಿ ಯಾರಿಗನ್ನ ಮೂಡಿಸ್ತು? ಒಂದನೇದು ಹೇಳಿ, ಅಸಮಾನತೆಯನ್ನು ಹೊಡೆದೋಡಿಸಿ ಸಮಾನತೆಯನ್ನು ತರುವಂತಹ ಕೆಲಸವನ್ನ ವೈಚಾರಿಕ ಚಿಂತನೆ ಮಾಡಿ. ಎರಡನೇದಾಗಿ ಮೌಢ್ಯತೆಯನ್ನ ಒಡೆದೋಡಿಸಿ ನಮ್ಮಲ್ಲಿ ಜಾಗೃತಿಯನ್ನ ಉಂಟು ಮಾಡುವಂತಹ ಕೆಲಸವನ್ನ ಮಾಡಿತು ಅಂತಕ್ಕಂಥದ್ದು ಇದೆ. ಅದಕ್ಕೆ ಹೇಳ್ತಾರೆ ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲನೇ ಅಡ್ಡಿ ಯಾವುದು? ಮೌಢ್ಯ. ಇವಾಗ ಸಾಮಾಜಿಕ ಸಾಮರಸ್ಯ ಅಂದ್ರೆ ಗೊತ್ತಿದೆಯಲ್ಲ, ಪರಸ್ಪರರು ಒಂದುಗೂಡಿ ಬಾಳೋದನ್ನೇ ನಾವೇನಂತ ಕರಿತೀವಿ? ಸಾಮರಸ್ಯ ಅಂತ ಹೇಳಿ ಕರಿತೀವಿ. ಇವತ್ತು ಮನುಷ್ಯನಲ್ಲಿ ಸಾಮರಸ್ಯ ಇದೆನಾ? ಇಲ್ವಾ? ನಮ್ಮವ್ರು ಬಂದ್ರಪ್ಪ ಅಂದ್ರೆ ಅಪ್ಕೊಳ್ತೀವಿ, ಬೇರೆ ಬಂದ್ರಪ್ಪ ಅಂದ್ರೆ ಅಲ್ಲೇ ಇರು ಅಂತ ಹೇಳಿಬಿಟ್ಟು ನಾವು ದೂರ ಇರ್ತೀವಿ. ನಾವು ಯಾವುದರ ಬರಲಿ ಎಲ್ಲರನ್ನೂ ಕೂಡ ಏನ್ ಮಾಡ್ಬೇಕು? ಜೊತೆ ಬೆಳಿಬೇಕು. ಅದಕ್ಕಾಗಿನೇ ವಚನ ಸಾಹಿತ್ಯ ಎಲ್ಲರನ್ನೂ ಅಪ್ಪಿಕೊಂಡಿರ್ತಕ್ಕಂಥ ಸಾಹಿತ್ಯ. ಅದಕ್ಕಾಗಿನೇ ಅದರಲ್ಲಿ ವಚನ ಸಾಹಿತ್ಯದಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ. ಅದಕ್ಕಾಗಿನೇ ಇಲ್ಲಿ ಲೇಖಕರು ವಚನಕಾರರ ನಡೆನುಡಿಗಳನ್ನ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿರೋದು. ವಚನಕಾರರ ವಚನ ಸಾಹಿತ್ಯದಲ್ಲಿ ನೋಡ್ಕೊಳ್ರಿ, ನೀವು ಯಾವ್ಯಾವ ಜಾತಿಯವರು ಬರಲಿ ಎಲ್ಲಾ ಜಾತಿಯವರಿಗೂ ಕೂಡ ಅನುಭವ ಮಂಟಪದಲ್ಲಿ ಮುಕ್ತವಾದ ಅವಕಾಶವನ್ನ ಕೊಟ್ಟರು. ನಡೆನುಡಿಗಳಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲನೇ ಅಡ್ಡಿ ಮೌಢ್ಯವೇ. ಮೌಢ್ಯ ಮರೆಯಾಗುವವರೆಗೂ ಸಾಮರಸ್ಯವೆಂಬುದು ಕನಸಾಗಿಯೇ ಉಳಿಯುತ್ತದೆ. ಸಾಮಾಜಿಕ ಸಾಮರಸ್ಯ ಉಂಟಾಗಬೇಕಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಮೂಢನಂಬಿಕೆಗಳು ಏನಾಗಬೇಕು? ದೂರ ಆದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದು ಅನ್ನುವಂತಹ ಮನೋಭಾವನೆ ಬರುತ್ತೆ. ಅದು ದೂರ ಆಗೋವರೆಗೂ ಕೂಡ ಸಾಮಾಜಿಕ ಸಮಾನತೆಯನ್ನು ಉಂಟು ಮಾಡಲಿಕ್ಕೆ ಆಗಲ್ಲ. ಆ ಮೌಢ್ಯವನ್ನು ಒಡೆದೊಡಿಸಲಿಕ್ಕೆ ಯಾವ್ದು ಬೇಕು? ಶಿಕ್ಷಣ ಪ್ರಬಲವಾದ ಅಸ್ತ್ರ. ಪ್ರತಿಯೊಬ್ಬರು ಶಿಕ್ಷಣವಂತರಾದಾಗ ಮಾತ್ರ ನಾವು ಇವತ್ತು ಸಾಮಾಜಿಕ ರಂಗದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅದಕ್ಕಾಗಿಯೇ ವಚನಕಾರರ ಸಂದೇಶಗಳನ್ನ ನಾವು ನಡೆನುಡಿಗಳಲ್ಲಿ ಅನ್ವಯಿಸಿಕೊಂಡು ಅರಿವು ಮೂಡಿಸಿಕೊಂಡು ದ್ವೇಷ ಅಸೂಯೆಗಳನ್ನ ತೊರೆದು ಸಮಷ್ಟಿಯ ಒಳಿತಿಗಾಗಿ ಸಾಮರಸ್ಯದ ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ ಸ್ಥಿರಗೊಳ್ಳಬಹುದೆಂಬುದು ಇಲ್ಲಿನ ಆಶೆ. ಅದಕ್ಕಾಗಿ ಹೇಳ್ತಾರೆ ದೇವನೂರು ಮಹಾದೇವರು ಯಾರ ಸಂದೇಶಗಳನ್ನ ಅಳವಡಿಸಿಕೊಳ್ಬೇಕು? ವಚನಕಾರರ ಸಂದೇಶಗಳನ್ನ ನಾವು ನಮ್ಮ ನಡೆನುಡಿಗಳಲ್ಲಿ ಅಳವಡಿಸಬೇಕು. ಬಸವಣ್ಣನವರು ಹೇಳಿದ್ದಾರೆ ಕಲಬೇಡ ಕೊಲಬೇಡ ಅಂತ ಹೇಳಿ. ಆ ಸಪ್ತಶೀಲ ತತ್ವಗಳನ್ನ ಅಳವಡಿಸಿಕೊಳ್ಳೋದನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಅಸೂಯೆಯನ್ನು ಒಡೆದೊಡಿಸ್ಕೋಬೇಕು. ಇವತ್ತು ಪ್ರತಿಯೊಬ್ಬರಲ್ಲಿ ಕೂಡ ಏನ್ ತುಂಬಿ ತುಳುಕಾಡ್ತಾ ಇದೆ? ದ್ವೇಷ ಅಸೂಯೆ. ಇನ್ನೊಬ್ಬರ ಏಳಿಗೆಯನ್ನ ಕಂಡ್ರಪ್ಪ ಅಂದ್ರೆ ಸಹಿಸಿಕೊಳ್ಳುವಂತಹ ಬುದ್ಧಿ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿನೇ ಬಸವಣ್ಣನವರ ಒಂದು ವಚನ ಬರ್ತದೆ, ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ಅವರಿಗಾದ ಚೇಗೇನು ಆಗೇನು, ತನುವಿನ ಕೋಪ ತನ್ನ ಮನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುತ್ತಲ್ಲದೆ ನೆರ ಮನೆಯ ಸುಡುವುದೇ ಕೂಡಲ ಸಂಗಮದಿಂದ.
ದ್ವೇಷ, ಅಸೂಯೆ ನಮ್ಮನ್ನ ಹಾಳು ಮಾಡ್ತದೆ ಹೊರತಾಗಿ ಬೇರೆಯನ್ನ ಹಾಳು ಮಾಡ. ಅದಕ್ಕಾಗಿ ಇನ್ನೊಬ್ಬರ ಬಗ್ಗೆ ನಾವು ಯಾವುದೇ ಕಾರಣಕ್ಕೆ ಏನಿಟ್ಕೋಬಾರ್ದು, ದ್ವೇಷ ಅಸೂಯೆಯನ್ನ ಬೆಳೆಸ್ಕೋಬಾರ್ದು. ಅದು ನಮ್ಮ ಆರೋಗ್ಯಕ್ಕೆ ಬಲವಾದ ಪೆಟ್ಟನ್ನ ಕೊಡುತ್ತೆ, ನಮ್ಮ ಏಳಿಗೆಗೆ ಬಲವಾದ ಪೆಟ್ಟನ್ನ ಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಅದಕ್ಕಾಗಿನೇ ನಮ್ಮಲ್ಲಿ ಇರ್ತಕ್ಕಂಥ ದ್ವೇಷ ವೈಷಮ್ಯವನ್ನ ಮರೆತುಬಿಟ್ಟು ಪರಸ್ಪರ ಸಾಮರಸ್ಯದಿಂದ ಬದುಕನ್ನ ರೂಪಿಸಿಕೊಳ್ಬೇಕು ಅನ್ನೋದನ್ನ ದೇವನೂರು ಮಹಾದೇವ ಅವರು ಈ ಒಂದು ಪಾಠದಲ್ಲಿ ತಿಳಿಸಿಕೊಡ್ತಾರೆ. ಅರ್ಥ ಆಯ್ತೇನಪ್ಪ? ಮನುಷ್ಯನಲ್ಲಿ ವೈಚಾರಿಕ ಚಿಂತನೆ ಯಾವಾಗ ಬೆಳೀತು ಹೇಳಿ? ವೈಚಾರಿಕ ಚಿಂತನೆ ಯಾವಾಗ ಬೆಳೀತು? ಶಿಕ್ಷಣ, ವಿಜ್ಞಾನ, ನಗರೀಕರಣದ ಪ್ರಭಾವದಿಂದ ಮನುಷ್ಯನಲ್ಲಿ ವೈಚಾರಿಕ ಚಿಂತನೆ ಪ್ರಾರಂಭ. ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲ ಅಡ್ಡಿ ಯಾವುದು? ಮೌಢ್ಯ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಥವಾ ಮೂಢನಂಬಿಕೆಯೇ ಕಾರಣ. ಆ ಮೌಢ್ಯವನ್ನ ಒಡೆದೊಡಿಸಬೇಕಾದ್ರೆ ನಮಗೆ ಏನ್ ಬೇಕು? ಶಿಕ್ಷಣ ಬೇಕು. ಅಂತಹ ಒಂದು ಮೌಢ್ಯವನ್ನ ಒಡೆದೊಡಿಸುವಂತ ವಿಚಾರಗಳು ಎಲ್ಲಿದ್ದಾವೆ? ವಚನಕಾರ ಸಂದೇಶಗಳಲ್ಲಿ ಇದ್ದಾವೆ. ಆ ವಚನಕಾರ ಸಂದೇಶಗಳನ್ನ ನಮ್ಮ ನಡೆನುಡಿಗಳಲ್ಲಿ ನಾವು ಅಳವಡಿಸಿಕೊಂಡ್ಬಿಟ್ಟು ಪರಸ್ಪರ ಸಾಮರಸ್ಯದಿಂದ ಬದುಕೋದನ್ನ ಕಲಿಬೇಕು ಅನ್ನೋದನ್ನ ಪ್ರಸ್ತುತವಾಗಿರ್ತಕ್ಕಂಥ ಇದರಲ್ಲಿ ಹೇಳ್ತಾರೆ ಅಂತಕ್ಕಂಥ. ಅದಕ್ಕೆ ಆ ಒಂದು ಚಿತ್ರಗಳನ್ನು ನೋಡಿ. ಈಗ ನೋಡ್ರಿ, ಸಮಾನತೆಗಾಗಿ ಹೋರಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಸಮಾನತೆಗಾಗಿ ಹೋರಾಡಿರ್ತಕ್ಕಂಥವ್ರು ಗಾಂಧೀಜಿ ಕೇಳಿದ್ವಲ್ರಿ? ಎರಡನೇದಾಗಿ ಗೌತಮ ಬುದ್ಧ ಸಮಾನತೆಗಾಗಿ ಹೋರಾಡಿರ್ತಕ್ಕಂಥವ್ರು. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ ಯಾರಪ್ಪ ಅಂತಂದ್ರೆ ಬಸವಣ್ಣನವರ ಭಾವಚಿತ್ರವನ್ನ ನೋಡಿದಿರಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತಾವೆಲ್ಲರೂ ಕೂಡ ನೋಡಿ. DV ಗುಂಡಪ್ಪನವರು ಕೂಡ ಸಮಾನತೆಗಾಗಿ ಹೋರಾಡಿರ್ತಕ್ಕಂಥವ್ರು. ಅವರು ಕೂಡ ಶಿಕ್ಷಣ ಪಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಕ್ಕಂಥವ್ರು DV ಗುಂಡಪ್ಪನವರು. ಆಮೇಲೆ ದಲಿತ ಸಾಹಿತ್ಯ ಚಳುವಳಿ, ಇದು ದಲಿತ ಸಾಹಿತ್ಯದ ಬಗ್ಗೆ ತಿಳಿಸುವಂತಹ ಒಂದು ಕೃತಿ. ನೆಕ್ಸ್ಟ್ ಅದು ಅಲ್ಲದೆ ಈ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರು ದೇವನೂರು ಮಹಾದೇವ. ಓಕೆನಾ? ಈ ಪಾಠವನ್ನ ನೋಡ್ತಾ ಹೋಗೋಣ. ಎಲ್ಲರೂ ಟೆಕ್ಸ್ಟ್ ಬುಕ್ ಅನ್ನ ನೋಡ್ತಾ ಹೋಗಿ ಹೇಳ್ತೀನಿ. ಭೂಮಿಗೆ ಬಿದ್ದ ಬೀಜ, ಎಡೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ನೋಡಿ, ಆರಂಭದಲ್ಲಿನೇ ಹೇಳ್ತಾನೆ ದೇವನೂರು ಮಹಾದೇವ ಏನಂತ ಹೇಳ್ತಾನೆ? ಭೂಮಿಗೆ ಬಿದ್ದ ಬೀಜ. ಬಹಳ ಅರ್ಥಪೂರ್ಣವಾಗಿದೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ನೋಡ್ರಿ, ಇದು ಸಾಕ್ಷರತೆಯ ಅರಿವನ್ನ ಮೂಡಿಸ್ತಕ್ಕಂಥ ಒಂದು 3 ಸಾಲಿನ ಪದ್ಯ. ಏನ್ರಿ ಸರ್? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ನೋಡ್ರಿ, ಭೂಮಿಗೆ ಬಿದ್ದ ಬೀಜ, ಇದಕ್ಕೊಂದು ಕಥೆ ಇದೆ. ಈ ಕಥೆಯನ್ನ ಹೇಳಿಬಿಟ್ಟು ನಂತರ ಹೇಳ್ತೀವಿ. ರೈತ ಮತ್ತು 3 ಮಕ್ಕಳು, 3 ಮಕ್ಕಳು ಅಂತಕ್ಕಂಥ. ಹೌದಾ? ಅದ್ರ ಕಥೆ ಏನಪ್ಪಾ ಅಂತಂದ್ರೆ, ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದಾನೆ. ಆ ರೈತನಿಗೆ ಎಷ್ಟು ಮಂದಿ ಮಕ್ಕಳು ಇರ್ತಾರೆ? 3 ಮಕ್ಕಳು ಇರ್ತಾರೆ. ಆ ರೈತನಿಗೆ ಹೊಲದಲ್ಲಿ ಮತ್ತು ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡೋದೇ ಇಲ್ಲ. ಅವರು ಮಕ್ಕಳು ಸಹಾಯ ಮಾಡೋದಿಲ್ಲ. ಅವಾಗ ಅವನು ಕೂಡ ಎಷ್ಟಾಗಿದೆ? 60ರ ಆಸುಪಾಸಿನ ವ್ಯಕ್ತಿ ಆಗಿರ್ತಾನೆ, ವಯಸ್ಸಾಗಿರುತ್ತೆ. ಆಗ ಮಕ್ಕಳಿಗೆ ಏನ್ ಹೇಳ್ತಾನಪ್ಪ ಅಂತಂದ್ರೆ,
ಹೊಲದಲ್ಲಿ ನಿಧಿ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತೇನೆ. ಆ ನಿಧಿಯನ್ನ ಎಲ್ಲಿಟ್ಟಿದ್ದೇನೆ ಅನ್ನುವಂಥದ್ದು ನನ್ನ ನೆನಪಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಮಕ್ಕಳು ನಿಧಿ ಐತಿ ಅಂತ ಹೇಳಿದ ತಕ್ಷಣ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಹೊಲಕ್ಕೆ ಹೋಗ್ಬಿಟ್ಟು ಇಡೀ ಹೊಲವನ್ನ ಏನ್ ಮಾಡ್ತಾರೆ, ಉಳುಮೆ ಮಾಡ್ತಾರೆ. ಉಳುಮೆ ಮಾಡಿದ್ರು ಕೂಡ ಅವ್ರಿಗೆ ಏನ್ ಸಿಗೋದಿಲ್ಲ, ನಿಧಿ ಸಿಗಲ್ಲ. ನಿರಾಶರಾಗಿ ತಂದೆ ಹತ್ರ ಬಂದ್ಬಿಟ್ಟು ನಾವ್ ಇಡೀ ಭೂಮಿಯನ್ನ ಉಳುಮೆ ಮಾಡಿದೀವಿ, ನಮಗೆ ಏನ್ ಸಿಗ್ಲಿಲ್ಲ, ನಿಧಿ ಸಿಗಲಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆಗ ಹೇಗಿದ್ರು ನಿಧಿ ಭೂಮಿ ಒಳಗೆ ಸೇರಿರ್ಬೇಕು, ನಂತರ ಪಡ್ಕೊಳ್ಬಹುದು. ಈಗ ಹೆಂಗಿದ್ರು ಉಳುಮೆ ಮಾಡಿದಿರಲ್ಲ, ಅದಕ್ಕೆ ಒಳ್ಳೆ ಬೀಜವನ್ನ ಬಿತ್ತಿ ಬಿಡಿ ಅಂತ ಹೇಳ್ತಾರೆ. ತಂದೆಯ ಸಲಹೆಯಂತೆ ಮಕ್ಕಳು ಏನ್ ಮಾಡಿದ್ರು, ಬೀಜವನ್ನ ಬಿತ್ತಿದ್ರು. ಬೀಜವನ್ನ ಬಿತ್ತಿ ಮರುದಿನನೇ ಒಳ್ಳೆ ಮಳೆ ಬಂದ್ಬಿಡ್ತು. ಸಸಿ ಆತು, ಒಂದ್ 3-4 ತಿಂಗಳಿಗೆ ಒಳ್ಳೆ ಬೆಳೆನೂ ಕೂಡ ಕೊಟ್ಬಿಟ್ಟು ಆ ಬೆಳೆಯನ್ನ ಕಟಾವು ಮಾಡಿಬಿಟ್ಟು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ಬಿಟ್ಟು ಮಾರಾಟ ಮಾಡಿ ಅಂತ ಹೇಳಿಬಿಟ್ಟು ಸಲಹೆಯನ್ನ. ಆಗ ಅವರ ಸಲಹೆಯಂತೆ ಏನಾಗ್ತದೆ, ಮಾರಾಟ ಮಾಡಿಬಿಟ್ಟು ಸಾಕಷ್ಟು ದುಡ್ಡು ಬರುತ್ತೆ. ಅದು ನಿಧಿ ಅಂತಕ್ಕಂಥ ಅರಿವು ಅವರಿಗೆ ಮತ್ತೆ ಅಪ್ಪನ ಹತ್ರ ಹೋಗ್ಬಿಟ್ಟು ನಮಗೆ ನಿಧಿ ಸಿಗ್ಲಿಲ್ಲ, ಎಲ್ಲಿಟ್ಟಿ ಬಾ ತೋರಿಸು ಅಂತ ಹೇಳಿದಾಗ ತಂದೆ ಹೇಳ್ತಾನೆ, ಏನಪ್ಪಾ ಅಂತಂದ್ರೆ ನಿಧಿ ಹೊಲದಲ್ಲಿ ಇಲ್ಲ, ನೀನು ಮಾಡುವಂತಹ ಶ್ರಮವೇ ನಿಧಿ ಅನ್ನುವಂತಹ ಅರಿವನ್ನ ಮೂಡಿಸ್ತಾನೆ. ಈ ಕಥೆಯಿಂದ ನಾವೇನ್ ತಿಳ್ಕೊಂಡ್ವಿ, ಈ ಕಥೆಯಿಂದ ಏನ್ ತಿಳ್ಕೊಂಡ್ವಿ, ಏನ್ ತಿಳ್ಕೊಂಡ್ವಿ, ಪ್ರಯತ್ನವನ್ನ ಪಟ್ರಪ್ಪ ಅಂತಂದ್ರೆ ಫಲ ಇದ್ದೇ ಇರುತ್ತೆ. ಭೂಮಿಗೆ ಬೀಜವನ್ನ ಹಾಕಿದ್ರೆ ಯಾವ ರೀತಿ ಫಲ ಕೊಟ್ಟು, ಹಂಗೆ ಒಳ್ಳೆ ಗುರುವಿನ ಮಾರ್ಗದರ್ಶನದಿಂದ ಮತ್ತು ಶ್ರದ್ಧೆಯಿಂದ ನಿಷ್ಠೆಯಿಂದ ಓದಿದ್ರಪ್ಪ ಅಂತಂದ್ರೆ ಏನಾಗುತ್ತೆ, ನಾವು ಒಳ್ಳೆ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಅರಿವನ್ನ ಮೂಡಿಸ್ತಾನೆ. ವಿದ್ಯೆಯ ಅರಿವನ್ನ ಮೂಡಿಸ್ತಾನೆ ಯಾರೋ, ಆ ಒಂದು ರೈತ. ಅದಕ್ಕೆ ಪೂರಕವಾಗಿ ನೋಡ್ರಿ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಅಂದ್ರೆ ಇವತ್ತು ಬೀಜಕ್ಕೆ ಒಂದು ಒಳ್ಳೆಯ ಮಣ್ಣು, ಒಳ್ಳೆಯ ನೀರು, ಒಳ್ಳೆಯ ವಾತಾವರಣ ಸಿಕ್ರಪ್ಪ ಅಂತಂದ್ರೆ ಅದು ಒಳ್ಳೆ ಫಲವನ್ನ ಕೊಡೋದ್ರಲ್ಲಿ ಎರಡು ಮಾತು ಒಪ್ತಿರಲ್ರಿ ಸರ್. ಒಂದು ಬೀಜಕ್ಕೆ ಒಳ್ಳೆ ಮಣ್ಣು, ಒಳ್ಳೆ ನೀರು, ಒಳ್ಳೆ ವಾತಾವರಣ ಸಿಕ್ರಪ್ಪ ಅಂತಂದ್ರೆ ಅದು ಉತ್ತಮ ಫಲ ಕೊಡೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ಲ. ಅದೇ ರೀತಿನೇ ಇವತ್ತು ಒಬ್ಬ ಗುರುವಿನ ಮಾರ್ಗದರ್ಶನ, ಶ್ರದ್ಧೆ, ಏಕಾಗ್ರತೆಯಿಂದ ಓದಿದ್ದೇ ಆದ್ರೆ ಕಲಿತ್ರಪ್ಪ ಅಂದ್ರೆ ಅವನು ಕಲಿತಿರ್ತಕ್ಕಂಥ ಅಕ್ಷರ ಇವತ್ತು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಅಂತಕ್ಕಂಥವರು ಕೂಡ ಇವತ್ತು ಓದಿಬಿಟ್ಟು ಎಂತ ದೊಡ್ಡ ವ್ಯಕ್ತಿ ಆಗುವುದು. ಅದಕ್ಕೆ ಜ್ಞಾನದಿಂದ ವ್ಯಕ್ತಿ ದೊಡ್ಡವನು ಆಗ್ತಾನೆ. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿನಿಂದ ನನ್ನ ದೇವರು ಒಡಂಬಡಿಕೆ. ಕನ್ನಡ ಸಾಹಿತ್ಯದಲ್ಲಿ ಯಾರನ್ನ ದಲಿತ ಕವಿ ಅಂತ ಹೇಳಿ ಕರಿತೀವಿ? ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವ ಅವರಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಯಾವ ಕಥೆ? ಮನೆ ಮಂಚಮ್ಮ ಅಂತ. ನಾಳೆ ಒಂದಾಗದ ಪ್ರಶ್ನೆ ಕೇಳಬಹುದು. ದೇವನೂರು ಮಹಾದೇವ ಅವರಿಗೆ ಮನೆ ಮಂಚಮ್ಮನ ಕಥೆ ಹೇಳಿದವರು ಯಾರು? ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ ಯಾವ ಕವಿ? ಯಾವ ಕಥೆಯನ್ನು ಹೇಳ್ತಾರೆ ಅನ್ನೋದು ಗೊತ್ತಾಯ್ತಾ? ಯಾವ ಕಥೆ ಹೇಳ್ತಾರೆ? ಮನೆ ಮಂಚಮ್ಮನ ಕಥೆಯನ್ನ ಹೇಳ್ತಾರೆ. ಗೊತ್ತಾಯ್ತಾ? ಆ ಮನೆ ಮಂಚಮ್ಮನ ಕಥೆ ಏನ್ ಹೇಳ್ತಾರೆ ನೋಡ್ರಿ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಆ ಒಂದು ಗ್ರಾಮ ದೇವತೆಗೆ ಒಂದು ಗುಡಿಯನ್ನ ಕಟ್ಟಿಸಲಿಕ್ಕೆ ಗ್ರಾಮದ ಜನರೆಲ್ಲರೂ ಏನ್ ಮಾಡ್ತಾರೆ? ನಿರ್ಧಾರವನ್ನ ಮಾಡ್ತಾರೆ. ಆನಂತರ ಹೀಗೆ ಕಟ್ಟ ಚಾವಣಿಯ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಅವಾಯಿಸಿಕೊಂಡು ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಇಲ್ಲಿ ಕತೆ ಹೇಳ್ತಕ್ಕಂಥವ್ರು ಯಾರಪ್ಪ? ಸಿದ್ಧಲಿಂಗಯ್ಯ. ಯಾರಿಗೆ? ಯಾವ ಕತೆ? ಮನೆ ಮಂಚಮ್ಮನ ಕತೆ. ಮನೆ ಮಂಚಮ್ಮಗಾಗಿ ಏನ್ ಮಾಡ್ತಾರೆ? ಒಂದು ಗುಡಿಯನ್ನ ಕಟ್ಟಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಗುಡಿ ಚಾವಣಿಯ ಮಟ್ಟಕ್ಕೆ ಆರ್ಸಿಸಿ ಲೆವೆಲ್ ಬಂದಾಗ ಒಬ್ಬನ ಮೈ ಮೇಲೆ ಏನ್ ಬಂದ್ಬಿಡುತ್ತೆ? ದೇವರು ಬಂದ್ಬಿಟ್ಟು
ನಿಲ್ಲಿಸಿ ಅಂತ ಹೇಳಿಬಿಟ್ಟು ಆ ದೇವತೆ ಏನ್ ಮಾಡ್ತಾಳೆ, ಆ ಭಕ್ತರನ್ನ ತಡೆದು ನಿಲ್ಲಿಸ್ತಾಳೆ. ಆಗ ಭಕ್ತರು ಮತ್ತು ದೇವರ ನಡುವೆ ಏನ್ ನಡೀತದೆ, ಸಂಭಾಷಣೆ ನಡೀತದೆ. ಏನ್ ನಡೀತದೆ ನೋಡ್ರಿ, ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಿ? ಯಾರು ಕೇಳಿದ್ರಿ ಪ್ರಶ್ನೆಯನ್ನ? ದೇವರು. ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಿ? ಯಾರು ಕೇಳಿದ್ರು? ದೇವತೆ ಕೇಳಿದ್ರು. ನೀನಾಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಯಾರು ಹೇಳಿದ್ರನ್ನ? ಭಕ್ತರು ಹೇಳಿದ್ರು. ಹೌದಾ? ನಿನಗೊಂದು ಗುಡಿ ಮನೆಯನ್ನ, ಚಿಕ್ಕ ದೇವಸ್ಥಾನವನ್ನ ಕಟ್ತಾ ಇದ್ದೀನಿ. ಗುಡಿ ಮನೆ ಪದದ ಅರ್ಥ ಏನು? ಚಿಕ್ಕ ದೇವಸ್ಥಾನ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ನನಗೆ ಗುಡಿ ಮನೆ ಕಟ್ತಾ ಇದ್ರೆ ನಿಮಗೆಲ್ಲರಿಗೂ ಮನೆ ಇದೆಯಾ ಅಂತ ಕೇಳ್ತಾರೆ. ಅಂದ್ರೆ ದೇವರಿಗೆ ಯಾರು ಮುಖ್ಯ ಅನ್ನಂಗಾಯ್ತು? ಭಕ್ತರು ಚೆನ್ನಾಗಿರ್ಬೇಕು. ಭಕ್ತರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ ಅಂತ ಹೇಳಿಬಿಟ್ಟು ಆಕೆಯಲ್ಲಿರ್ತಕ್ಕಂಥ ನಿಸ್ವಾರ್ಥತನವನ್ನ ನಾವು ನೋಡಿ. ನನಗಿಲ್ಲ ತಾಯಿ ಅಲ್ಲೊಬ್ಬ ಹೇಳ್ತಾನೆ, ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಇಲ್ಲಿ ನಿಸ್ವಾರ್ಥದ ಒಂದು ಕಲ್ಪನೆಯನ್ನ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಈಗೆಂದ ಮಾತ್ರಕ್ಕೆ ಮನೆ ಮಂಚಮ್ಮ ಎಲ್ಲರ ಆರಾಧ್ಯ ದೈವ ಆಗಿರ್ತಾರೆ. ದೇವರು ನಮ್ಮ ಮೇಲೆ ಎಷ್ಟೊಂದು ಅಭಿಮಾನ ಪ್ರೀತಿ ಇಟ್ಕೊಂಡ್ರೆ ತನ್ನ ಒಳಿತಿಗಿಂತ ನಮ್ಮ ಒಳಿತನ್ನ ಬಯಸ್ತಾ ಇದ್ದಾಳಲ್ಲ. ಮನುಷ್ಯನಲ್ಲಿ ಕೂಡ ಇದು ಬರಬೇಕು. ಗೊತ್ತಾಯ್ತಾ? ತನ್ನ ಒಳಿತು ಎಷ್ಟು ಮುಖ್ಯನೋ ಪರರ ಒಳಿತನು ಕೂಡ ಅಷ್ಟೇ ಮುಖ್ಯ ಅನ್ನುವಂತ ಮನೋಭಾವ ಬರುತ್ತೆ. ಅದಕ್ಕೆ ಹೇಳಿದ್ರೆ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಲಾಗುತ್ತಿದ್ದಾಳೆ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅದೇ ನನ್ನ ದೇವರ. ನೋಡ್ರಿ, ಮಂಚ ಇದು ದೇವರ ದೃಷ್ಟಿಯಲ್ಲಿ ನನ್ನ ದೇವರು ಯಾವುದು? ಕಾರುಣ್ಯ ಸಮತೆಯ ಬುದ್ಧನನ್ನ ಇಟ್ಟರೆ ಅದೇ ನನ್ನ ದೇವರು. ಕಾರುಣ್ಯ ಅಂದ್ರೇನು? ಕರುಣೆ. ಸಮತೆ ಅಂದ್ರೇನು? ಸಮಾನ. ಆ ಕಾರುಣ್ಯ ಮತ್ತು ಸಮತೆ, ಅದಕ್ಕಾಗಿ ಬುದ್ಧನನ್ನು ನಾವು ಕರುಣೆಯ ಕಂದ ಅಂತ ಹೇಳಿ ಕರೀತೀವಿ. ಇಷ್ಟು ಇವತ್ತಿನ ದಿನದಲ್ಲಿ ನಾವು ಏನು ಮಾಡೋಣ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ದಲಿತ ಕವಿ ಯಾರು? ಸಿದ್ಧಲಿಂಗಯ್ಯ ಇರ್ತಾರೆ. ಅದು ಅಲ್ಲದೆ ಸಮಯದ ಅಭಾವ ಇರೋದ್ರಿಂದ ನಿಮಗೆಲ್ಲ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಬರ್ಕೊಂಡ್ಬರ್ಬೇಕು. ದಲಿತ ಕವಿ ಎಂದು ಯಾರನ್ನ ಕರೆಯುವರು ಅಂತಕ್ಕಂಥದ್ದು. ಆಮೇಲೆ ಮನೆ ಮಂಚಮ್ಮ ಯಾರು ಅನ್ನೋದು ಈ ಪ್ರಶ್ನೆಗಳಿಗೆ ಉತ್ತರ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಅಂತಕ್ಕಂಥದ್ದು. ಮನೆ ಮಂಚಮ್ಮ ದೇವಿ ಮನೆ ಮಂಚಮ್ಮನಾದ ಬಗೆ ಹೇಗೆ ಎಂಬುದನ್ನು ತಿಳಿಸಿ ಅಂತಕ್ಕಂಥದ್ದು. ದೇವನೂರರ ದೃಷ್ಟಿಯಲ್ಲಿ ನನ್ನ ದೇವರು ಯಾರು ಎಂಬುದನ್ನು ತಿಳಿಸಿ ಅಂತಕ್ಕಂಥದ್ದು. ಇಲ್ಲಿ ಇದು ತತ್ಸಮ ತದ್ಭವಗಳು. ಭೂಮಿ ಪದದ ತತ್ಸಮ ರೂಪ ಯಾವುದು? ಭೂಮಿ ಅಂತಕ್ಕಂಥ. ಆಮೇಲೆ ಅಕ್ಷರ ಪದದ ತದ್ಭವ ರೂಪ ಅಕ್ಕರ ಅಂತಕ್ಕಂಥ. ಹೃದಯ ಪದದ ತದ್ಭವ ರೂಪ ಎದೆ ಅಂತ. ಅಪ್ಪರ ಪದದ ಅರ್ಥ ಆತ್ಮಕ. ಮತ್ತೆ ಗುಡಿಮನೆ ಪದದ ಅರ್ಥ ದೇವಸ್ಥಾನ. ಆವಾಹಿಸು ಪದದ ಅರ್ಥ ಇಷ್ಟೆಲ್ಲ ನಾಳೆ ಓದ್ಕೊಂಡು ಕೇಳುವಂತ ಪ್ರಶ್ನೆಗಳು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಧನ್ಯವಾದ.